ಸರಳಾಳ ಮನೆಯು ಯಾವಾಗಲೂ ಗೋಜುಗದ್ದಲದಿಂದ ಕೂಡಿರುತ್ತಿತ್ತು. ದೊಡ್ಡ ಮನೆ. 3 ಗಂಡು ಮಕ್ಕಳು, 3 ಸೊಸೆಯಂದಿರರು ಮತ್ತು ಒಬ್ಬ ಮಗಳು ಪ್ರತಿಜ್ಞಾ. ಅವಳು ತನ್ನ ಗಂಡನ ಮನೆಯಲ್ಲಿ ಖುಷಿಯಾಗಿದ್ದಳು. ಗಂಡನ ನಿಧನದ ನಂತರ ಸರಳಾಳು ತನ್ನನ್ನು ತಾನು ಮನೆಯ ಆಧಾರ ಸ್ತಂಭ ಅಂತ ತಿಳಿದುಕೊಂಡಿದ್ದಳು. ಮನೆಯಲ್ಲಿ ಶಾಂತಿ ಮತ್ತು ಗೌರವ ಇರಬೇಕು ಅಂದರೆ ಮನೆಯಲ್ಲಿನ ಎಲ್ಲರೂ ತನ್ನ ಅಣತಿಯಂತೆ ನಡೆಯಬೇಕು ಅನ್ನುವುದು ಅವಳ ಯೋಚನೆಯಾಗಿತ್ತು. ಮನೆಯ ಹಳೆಯ ಕಾಟಾದ ಮೇಲೆ ಕುಳಿತು ಅವಳು ಪದೇ ಪದೇ, ಈ ಮನೆಯು ನನ್ನ ಪತಿಯ ಪರಿಶ್ರಮದಿಂದ ನಿರ್ಮಾಣವಾಗಿದೆ. ಇದನ್ನು ಹೇಗೆ ಸಂಭಾಳಿಸಿಕೊಂಡು ಹೋಗಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತ ಹೇಳುತ್ತಿದ್ದಳು. ಅವಳ ಮೊದಲ ಮಗ ಶರತ್ ಸರ್ಕಾರಿ ನೌಕರಿಯಲ್ಲಿದ್ದ. ಅವನ ಪೋಸ್ಟಿಂಗ್ ಒಮ್ಮೆ ಆ ನಗರಕ್ಕೆ ಆಗುತ್ತಿದ್ದರೆ ಒಮ್ಮೊಮ್ಮೆ ಈ ನಗರಕ್ಕೆ. ಮದುವೆಯ ನಂತರ ಅವನು ತನ್ನ ಪತ್ನಿಯನ್ನು ಕರೆದುಕೊಂಡು ಬೇರೆ ಶಹರಕ್ಕೆ ಹೋದನು. ಸರಳಾಳ ಮನಸ್ಸಿಗೆ ಈ ವಿಷಯ ಕೊರೆಯುತ್ತಿತ್ತು. ಆದರೂ ಅವಳು ಹೊರಗಿನ ಜಗತ್ತಿಗೆ, ಅರೆ, ಅವನು ನೌಕರಿ ಮಾಡುತ್ತಾನೆ, ನೌಕರಿ ಇದ್ದ ಊರಲ್ಲಿಯೇ ಅವನು ನೆಲೆಸಬೇಕಲ್ಲವೇ, ನಾವೇನು ಮಾಡಲು ಸಾಧ್ಯ ಅಂತ ಹೇಳುತ್ತಿದ್ದಳು. ಆದರೆ ಅವಳ ಒಳ ಮನಸ್ಸಿನಲ್ಲಿ ಸೊಸೆಯೇ ನನ್ನ ಮಗನನ್ನು ನನ್ನಿಂದ ದೂರ ಮಾಡಿದಳು ಅನ್ನುವ ಸಂಶಯ ಕಾಡುತ್ತಿತ್ತು. ಇನ್ನು 2ನೆಯ ಮಗ ಹಿತೇಶ್. ಅವನು ಸ್ವಭಾವದಲ್ಲಿ ಸ್ವಲ್ಪ ಭಿನ್ನವಾಗಿದ್ದ. ಕಡಿಮೆ ಮಾತನಾಡುವ ಮತ್ತು ತಿಳುವಳಿಕೆ ಉಳ್ಳವನು ಆಗಿದ್ದನು ಮತ್ತು ಕಾಲಕ್ಕೆ ತಕ್ಕಂತೆ ನಡೆಯುವ ಅವನು ನವ್ಯಾಳನ್ನ ಮದುವೆಯಾಗಿದ್ದನು. ಅವಳು ಒಬ್ಬ ವಿದ್ಯಾವಂತೆ ಮತ್ತು ನೌಕರಿ ಮಾಡುವ ಚುರುಕಾದ ಬುದ್ಧಿ ಉಳ್ಳವಳು ಆಗಿದ್ದಳು. ಅವಳು ಬಂದ ಸ್ವಲ್ಪವೇ ತಿಂಗಳುಗಳಲ್ಲಿ ಮನೆಯ ವಾತಾವರಣವನ್ನು ಬದಲಿಸಿದಳು. ಮೊದಲ ತಿಂಗಳಿನಲ್ಲಿಯೇ ಒಂದು ಸಣ್ಣ ಘಟನೆಯು ಅತ್ತೆ ಸೊಸೆಯ ಸಂಬಂಧದಲ್ಲಿ ಹುಳಿ ಹಿಂಡಿದಂತೆ ಆಯಿತು. ಸಂಜೆ ಸಮಯದಲ್ಲಿ ಅಡುಗೆ ಮನೆಯಲ್ಲಿ ಸ್ಟೀಲ್ ಪಾತ್ರೆಗಳ ಸದ್ದು ಜೋರಾಗಿ ಕೇಳುತ್ತಿತ್ತು. ಸರಳ ಚಹಾ ಮಾಡುತ್ತಿದ್ದಳು ಮತ್ತು ನವ್ಯ ಆಫೀಸ್ನಿಂದ ಸುಸ್ತಾಗಿ ಬಂದು ಬಟ್ಟೆ ಬದಲಿಸಿ ಒಳಗೆ ಬಂದಳು. ಅತ್ತೆ, ನಾನು ಫ್ರೆಶ್ ಆಗಿ ಬರುತ್ತೇನೆ, ಇಂದು ಆಫೀಸ್ನಲ್ಲಿ ತುಂಬ ಕೆಲಸವಾಗಿದೆ ಅಂತ ಒಂದು ಸಣ್ಣ ನಗುವಿನೊಂದಿಗೆ ಹೇಳಿದಳು. ಸರಳಾಳು ಕಪ್ಪಿಗೆ ಚಹಾ ಹಾಕುತ್ತಾ, ಸೊಸೆ, ಮೊದಲು ಮನೆಯ ಕೆಲಸ, ಆಫೀಸ್ ಎಲ್ಲ ನಂತರ. ನಮ್ಮ ಸೊಸೆಯಾದವಳು ನೌಕರಿಗಿಂತ ಮೊದಲು ಮನೆಯನ್ನು ಸಂಭಾಳಿಸುತ್ತಾಳೆ ಅಂತ ಹೇಳಿದಳು. ನವ್ಯಾಳು ಶಾಂತವಾದ ಮತ್ತು ಮೆಲುಧ್ವನಿಯಲ್ಲಿ, ಆದರೆ ಅತ್ತೆ, ನಾನು ಮದುವೆಗೂ ಮುಂಚೆಯೇ ಹೇಳಿದ್ದೇನೆ, ನಾನು ನೌಕರಿ ಬಿಡುವುದಿಲ್ಲ ಮತ್ತು ಮನೆಯನ್ನು ಹಿತೇಶ್ ಮತ್ತು ನಾನು ಇಬ್ಬರು ಸೇರಿಕೊಂಡು ಸಂಭಾಳಿಸುತ್ತೇವೆ ಅಂತ ಅಂದಳು. ಸರಳಾಳಿಗೆ ಸೊಸೆಯ ಮಾತುಗಳು ನಾಟಿದವು. ನಮ್ಮ ಮನೆಯಲ್ಲಿ ಸೊಸೆ ಆದವಳು ಅಧಿಕಾರ ನಡೆಸುವ ಹಾಗಿಲ್ಲ, ಅರ್ಥವಾಯ್ತಾ ಅಂತ ಹೇಳುವಾಗ ಸರಳಾಳ ಧ್ವನಿಯು ಜೋರಾಯಿತು. ಆದರೆ ನವ್ಯ ಹಿಂದೆ ಸರಿಯಲಿಲ್ಲ. ಅವಳು ನಿಧಾನವಾಗಿ ಸಿಂಕ್ನ ನಲ್ಲಿ ತಿರುವಿ ಕೈ ತೊಳೆದುಕೊಳ್ಳುತ್ತಾ, ನಾನು ನಿಮ್ಮ ಮೇಲೆ ಅಧಿಕಾರ ಚಲಾಯಿಸುತ್ತಿಲ್ಲ ಅತ್ತೆ, ಹಾಗೂ ನೀವು ಕೂಡ ನನ್ನ ಮೇಲೆ ಚಲಾಯಿಸುವ ಹಾಗಿಲ್ಲ. ಗೌರವ ಅನ್ನುವುದು 2 ಕಡೆಯಿಂದ ಸಮಾನವಾಗಿರಬೇಕು ಅಂತ ಹೇಳಿದಳು. ಅಡುಗೆ ಮನೆಯ ವಾತಾವರಣ ಅಚಾನಕ್ಕಾಗಿ ಐಸ್ತರ ತಂಪಾಯಿತು. ಸರಳ ಸ್ವಲ್ಪ ಹೊತ್ತು ಸುಮ್ಮನಿದ್ದು ನಂತರ, ಸೊಸೆ, ಈ ಮನೆಯಲ್ಲಿ ಇರಬೇಕೆಂದರೆ ನಾನು ಹೇಳಿದಂತೆ ಕೇಳಬೇಕು, ಇಲ್ಲದಿದ್ದರೆ ನೀನೇ ಯೋಚನೆ ಮಾಡು ಅಂತ ಹೇಳಿ ಅವಳು ತನ್ನ ರೂಮಿನ ಕಡೆಗೆ ಹೊರಟು ಹೋದಳು. ಸ್ವಲ್ಪ ತಿಂಗಳುಗಳ ನಂತರ ಒಂದು ಮಧ್ಯಾಹ್ನ ಸರಳ ಹಿತೇಶನ ಕೈಯಲ್ಲಿನ ಕಾರಿನ ಚಾವಿ ನೋಡಿ, ಮಗನೇ, ಸೊಸೆಗೆ ಎಷ್ಟು ಸಂಬಳ ಬರುತ್ತದೆ ಅಂದಳು. ಹಿತೇಶ್ ವಿಚಿತ್ರಗೊಂಡು, ಅದನ್ನು ತೆಗೆದುಕೊಂಡು ನೀನೇನು ಮಾಡುವೆ ಅಮ್ಮ, ನಿನ್ನ ಉದ್ದೇಶವೇನು ಅಂದನು. ಮನೆಯ ಖರ್ಚಿಗೆ ಅವಳು ಕೂಡ ಕೊಡಬೇಕಲ್ಲವೇ, ನೌಕರಿ ಮಾಡಿದರೆ ಎಲ್ಲ ಸಂಬಳವನ್ನು ತಾನೇ ಇಟ್ಟುಕೊಳ್ಳಬೇಕೇನು ಅಂತ ಅವಳ ಪ್ರಶ್ನೆಗೆ ಹಿತೇಶನು ಸ್ವಲ್ಪ ಮೆಲುಧ್ವನಿಯಲ್ಲಿ, ಅಮ್ಮ, ನಾವಿಬ್ಬರೂ ಮನೆಯನ್ನು ನೋಡಿಕೊಂಡು ಹೋಗುತ್ತಿದ್ದೇವೆ ಅಂತ ಅನ್ನುವಷ್ಟರಲ್ಲಿ ನವ್ಯ ಡ್ರಾಯಿಂಗ್ ರೂಮಿನಲ್ಲಿ ದಾಖಲಾದಳು. ಅವಳ ಧ್ವನಿಯು ಖಂಡಿತವಾಗಿ ಸ್ಥಿರವಾಗಿತ್ತು. ನನ್ನ ಹಣ ನನ್ನದಾಗಿದೆ, ನಾನು ನನ್ನ ತಾಯಿಯ ಚಿಕಿತ್ಸೆಗಾಗಿ, ನನ್ನ ಅವಶ್ಯಕತೆಗಳಿಗಾಗಿ ಬಳಸಿಕೊಳ್ಳುತ್ತೇನೆ, ನಿಮ್ಮ ಖರ್ಚಿಗೆ ನಿಮ್ಮ ಮಗ ಕೊಡುತ್ತಾರೆ, ನಾನಲ್ಲ ಅಂತ ಸ್ಪಷ್ಟವಾಗಿ ಹೇಳಿದಳು. ಸರಳಾಳ ಮುಖ ಬಿಳುಚಿಕೊಂಡಿತು. ಈ ಮನೆಯಲ್ಲಿ ಮೊದಲ ಬಾರಿಗೆ ಯಾರೋ ಅವಳಿಗೆ ಕನ್ನಡಿ ತೋರಿಸಿದರು. ನನಗೆ ತಿರುಗಿ ಉತ್ತರ ಹೇಳುವಷ್ಟು ಧೈರ್ಯ ಬಂದಿತಾ ಸೊಸೆ ನಿನಗೆ ಅಂತ ಸರಳ ಕೇಳಿದ ಪ್ರಶ್ನೆಗೆ ನವ್ಯಾಳು ಕೂಡಲೇ, ಧೈರ್ಯ ಅಲ್ಲ, ಹಕ್ಕಿನ ಮಾತನಾಡುತ್ತಿದ್ದೇನೆ ಅತ್ತೆ ಅಂತ ಅಷ್ಟೇ ಹೇಳಿದಳು. ಆ ರಾತ್ರಿ ಸರಳ ತನ್ನ ಕೋಣೆಯ ಬಾಗಿಲು ಮುಚ್ಚಿಕೊಂಡು ಕೋಪದಿಂದ ಗೊಣಗುತ್ತಾ, ಸ್ವಲ್ಪ ಹಣ ದುಡಿಯುತ್ತಿದ್ದಾಳಲ್ಲ, ಸೊಕ್ಕು ಬಂದಿದೆ, ಮನೆ ಹೇಗೆ ನಡೆಸಬೇಕಾಗುತ್ತದೆ ಅಂತ ನನಗೆ ಕಲಿಸುತ್ತಿದ್ದಾಳೆ, ಹಿತೇಶನಿಗೆ ತಿಳಿಸಿ ಹೇಳಬೇಕು, ಇಲ್ಲದಿದ್ದರೆ ಇವಳು ತಲೆಯ ಮೇಲೆ ಹತ್ತಿ ಕೂರುತ್ತಾಳೆ
ಅಂತ ಹಾಸಿಗೆಯಲ್ಲಿ ಮಗ್ಗಲು ಬದಲಿಸುತ್ತಾ ಅವಳು ನಿರ್ಧರಿಸಿಕೊಂಡಳು. ಮಾರನೆಯ ದಿನ ನಾಷ್ಟ ಮಾಡುವಾಗ ಸರಳಾಳು ಮೆಲ್ಲನೆ ಆದರೆ ಗಂಭೀರ ಸ್ವರದಲ್ಲಿ, ಹಿತೇಶ್, ನಿನಗೆ ತಿಳಿಯುವುದಿಲ್ಲ. ನಿನ್ನ ಹೆಂಡತಿ ಮನೆಯನ್ನ ಒಡೆಯುತ್ತಾಳೆ. ಈಗಲೇ ಎಚ್ಚೆತ್ತುಕೋ, ಇಲ್ಲದಿದ್ದರೆ ಒಂದಿನ ಮರುಕಪಡುತ್ತೀಯ ಅಂದಳು. ಹಿತೇಶ್ ತಾಯಿಯ ಕಣ್ಣುಗಳನ್ನು ನೋಡುತ್ತಾ, ಅಮ್ಮ, ನನ್ನ ಹೆಂಡತಿ ಆದವಳು ಯಾವುದೇ ವಸ್ತುವಲ್ಲ. ಅವಳು ನನ್ನ ಜವಾಬ್ದಾರಿಯಾಗಿದ್ದಾಳೆ. ನಾನು ಅವಳನ್ನು ಇಷ್ಟಪಡುತ್ತೇನೆ. ಅವಳ ನಿರ್ಧಾರಕ್ಕೆ ಗೌರವ ಕೊಡುತ್ತೇನೆ ಅಂತ ಹೇಳಿದ. ಮನೆಯ ಅರ್ಧ ಆವರಣದಲ್ಲಿ ಹೊಗೆ ಹರಡಿತ್ತು. ಅಡುಗೆ ಮನೆಯಿಂದ ಅರಿಶಿನ ಮತ್ತು ತುಪ್ಪದ ವಾಸನೆ ಬರುತ್ತಿತ್ತು. ಇದೇ ವಾತಾವರಣದಲ್ಲಿ ಹಿತೇಶನು ಮೊದಲ ಬಾರಿಗೆ ತನ್ನ ತಾಯಿಯೊಂದಿಗೆ ಮುಕ್ತವಾಗಿ ಮಾತನಾಡುವ ಧೈರ್ಯ ಮಾಡಿದ್ದ. ಅವನು ಡ್ರಾಯಿಂಗ್ ರೂಮ್ ತಲುಪಿ ಮೆಲ್ಲನೆ, ಅಮ್ಮ, ನಾನು ಸ್ವಲ್ಪ ಮಾತನಾಡುವುದಿದೆ ಅಂತ ಹೇಳಿದಾಗ ಸರಳಾಳು ಒಬ್ಬ ಸಣ್ಣ ಮಗು ಕೀಟಲೆ ಮಾಡುವಾಗ ನೋಡುವ ಥರ ತನ್ನ ಚಸ್ಮಾದ ಮೇಲಿಂದ ಅವನನ್ನು ನೋಡಿದಳು. ಯಾವ ವಿಷಯದ ಬಗ್ಗೆ ಅಂದಳು. ಅಮ್ಮ, ನೀನು ನವ್ಯಾಳನ್ನು ಅರ್ಥ ಮಾಡಿಕೊ. ಅವಳು ಕೆಟ್ಟವಳಲ್ಲ. ಕೇವಲ ಅವಳು ಅವಳ ಮರ್ಯಾದೆ ಬಯಸುತ್ತಾಳಷ್ಟೇ ಅಂತ ಹೇಳಿದ. ಸರಳಾಳು ಕೂಡಲೇ, ಅವಳಿಗೆ ಅಷ್ಟು ಮರ್ಯಾದೆ ಬೇಕಿದ್ದರೆ ಅವಳ ತವರಿಗೆ ಹೋಗಿ ತೆಗೆದುಕೊಳ್ಳಲಿ. ಇಲ್ಲಿ ನನ್ನದೇ ನಿಯಮ ನಡೆಯುತ್ತದೆ ಅಂತ ಹೇಳಿದಳು. ಹಿತೇಶ್ ಮುಖದಲ್ಲಿ ನಿರಾಸೆ ಮತ್ತು ಸುಸ್ತು ಎರಡೂ ಕಾಣಿಸಿಕೊಂಡಿತು. ಅವನು ಕುರ್ಚಿಯಲ್ಲಿ ಕುಳಿತುಕೊಳ್ಳುತ್ತಾ ಶಾಂತ ಸ್ವರದಲ್ಲಿ, ಅಮ್ಮ, ಇದು ಹೀಗೆ ನಡೆಯುತ್ತಿದ್ದರೆ ನಾನು ಯಾವುದಾದರೂ ನಿರ್ಣಯವನ್ನು ತೆಗೆದುಕೊಳ್ಳಲೇಬೇಕಾಗುತ್ತದೆ ಅಂತ ಹೇಳಿದ. ಸರಳಾಳ ಹೃದಯ ಒಡೆದಂತೆ ಭಾಸವಾಯಿತು. ಅವಳು ಜೋರಾದ ಧ್ವನಿಯಲ್ಲಿ, ಇದೇನು ಬೆದರಿಕೆ ಹಾಕುತ್ತಿದ್ದೀಯಾ ನೀನು ನಿನ್ನ ತಾಯಿಗೆ ಅಂದಳು. ಹಿತೇಶ್ ತಲೆ ಎತ್ತಿದನು. ಅವನ ಕಣ್ಣುಗಳಲ್ಲಿ ದೃಢತೆ ಇದ್ದಿತು. ಇದು ಬೆದರಿಕೆ ಅಲ್ಲಮ್ಮ, ಎಚ್ಚರಿಕೆ ಆಗಿದೆ ಅಂತ ಹೇಳಿದ. ಈ ಚುಚ್ಚು ಮಾತುಗಳ ತೀಕ್ಷ್ಣತೆ ಎಷ್ಟಿತ್ತೆಂದರೆ ಸರಳಾಳ ಮುಖ ಗಡುಸಾಯಿತು. ಆಗ ಅವಳು, ನಿನಗೆ ಹೆಂಡತಿಯ ಮೇಲೆ ಅಷ್ಟು ಪ್ರೀತಿ ಇದ್ದರೆ ಹೋಗು, ಅವಳನ್ನು ಕರೆದುಕೊಂಡು ಮೇಲಿನ ಮಹಡಿಯಲ್ಲಿರು. ನನ್ನ ಮನೆಯಲ್ಲಿ ಸೊಸೆಯ ನಾಟಕವನ್ನು ನಾನು ಸಹಿಸಲಾರೆ ಅಂತ ಹೇಳಿದಳು. ಮತ್ತು ಅದೇ ಸಂಜೆ ಅವಳು ಘೋಷಣೆ ಮಾಡಿಯೇ ಬಿಟ್ಟಳು, ಇಂದಿನಿಂದ ನೀವಿಬ್ಬರು ಮೇಲಿನ ಮನೆಯಲ್ಲಿರಿ. ಈ ಮನೆಯಲ್ಲಿ ಇರುವ ನಿಯಮವೇ ಬೇರೆಯಾಗಿದೆ. ನಿನಗೆ ಬೇರೆ ನಿಯಮವಾ ಅಂತ ವಾಕ್ಯ ಮುಗಿಯುತ್ತಲೇ ಮನೆಯಲ್ಲಿನ ವಾತಾವರಣದಲ್ಲಿ ಒಂದು ರೀತಿಯ ಬಿರುಗಾಳಿಯೇ ಬೀಸಿದಂತೆ ಆಯಿತು. ನವ್ಯ ತನ್ನ ಕೋಣೆಯಲ್ಲಿ ನಿಂತು ಎಲ್ಲ ಮಾತುಗಳನ್ನು ಕೇಳುತ್ತಿದ್ದಳು. ಅವಳು ಏನೂ ಹೇಳಲು ಹೋಗಲಿಲ್ಲ. ಒಂದು ಸಣ್ಣ ನಗೆಯೊಂದಿಗೆ ತನ್ನ ಪುಸ್ತಕ ಮತ್ತು ಲ್ಯಾಪ್ಟಾಪ್ ಹೊಂದಿಸಿಕೊಂಡಳು. ಸಂಜೆ ಆಗುತ್ತಲೇ ನಿತೇಶ್ ಅವಶ್ಯವಾದ ವಸ್ತುಗಳನ್ನು ಮೇಲಿನ ಮನೆಗೆ ತಲುಪಿಸಿದ. ಕಟ್ಟಿಗೆಯ ಮೆಟ್ಟಿಲುಗಳ ಮೇಲೆ ಹತ್ತುವಾಗ ಅವನ ಹೆಜ್ಜೆಗಳು ಭಾರವಾಗುತ್ತಿದ್ದವು. ನವ್ಯ ತಿರುಗಿ ನೋಡಿದಾಗ ನಿತೇಶ್ ಅವಳ ಭುಜದ ಮೇಲೆ ಕೈ ಇಟ್ಟ. ನೀವು ಸರಿಯಾಗಿ ಮಾಡಿದಿರಿ ಹಿತೇಶ್. ಒಮ್ಮೊಮ್ಮೆ ದೂರ ಇರುವುದರಿಂದಲೇ ಮರ್ಯಾದೆ ಉಳಿಯುತ್ತದೆ ಅಂತ ನವ್ಯ ಹೇಳಿದಾಗ ಅವನು ಭಾರವಾದ ಧ್ವನಿಯಲ್ಲಿ, ಆದರೆ ಅಮ್ಮ, ಅರ್ಥ ಮಾಡಿಕೊಳ್ಳಲಿ ಅಂತ ನಾನು ಬಯಸಿದ್ದೆ. ಅರ್ಥ ಮಾಡಿಕೊಳ್ಳುವ ಬದಲಿಗೆ ಅವಳು ನಮ್ಮನ್ನೇ ದೂರ ಮಾಡಿಕೊಂಡಳು ಅಂತ ಹೇಳಿದ. ನವ್ಯ ಅವನ ಕಣ್ಣುಗಳನ್ನು ನೋಡುತ್ತಾ, ಎಲ್ಲರೂ ಎಲ್ಲವನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಕೆಲವು ಜನ ತಮ್ಮ ಹಕ್ಕುಗಳನ್ನು ಹೇಗೆ ಪ್ರತಿಪಾದಿಸಬೇಕೆಂದು ಮಾತ್ರ ತಿಳಿದುಕೊಂಡಿರುತ್ತಾರೆ, ಪ್ರೀತಿಯನ್ನಲ್ಲ ಅಂದಳು. ಹಿತೇಶನಿಗೆ ತನ್ನೊಳಗೆ ಏನೋ ಮುರಿದಂತೆ ಭಾಸವಾಯಿತು. ದಿನಗಳು ಕಳೆಯುತ್ತಾ ಹೋದವು. ಮೇಲೆ ನಿಧಾನವಾಗಿ ಫ್ಯಾನ್ ತಿರುಗುತ್ತಿತ್ತು. ಕೆಳಗೆ ಪಾತ್ರೆಗಳ ಶಬ್ದ, ಒಮ್ಮೊಮ್ಮೆ ಸರಳಾಳ ಕೆಮ್ಮುವ ಶಬ್ದ. ನವ್ಯ ಸುಮ್ಮನೆ ಸೋಫಾ ಮೇಲೆ ಕುಳಿತು ತನ್ನ ಆಫೀಸಿನ ಫೈಲುಗಳನ್ನು ನೋಡುತ್ತಿದ್ದಳು. ಆಗ ಹಿತೇಶ್ ತನ್ನ ತಲೆಯ ಕೂದಲಲ್ಲಿ ಬೆರಳುಗಳನ್ನು ಆಡಿಸುತ್ತಾ ಗೋಡೆಯನ್ನು ನೋಡುತ್ತಿದ್ದ. ಅಚಾನಕ್ಕಾಗಿ ಅವನು ತನ್ನ ಜೇಬಿನಿಂದ ಸ್ವಲ್ಪ ನೋಟುಗಳನ್ನು ಹೊರತೆಗೆದ. ಸ್ವಲ್ಪ ನೋಟುಗಳನ್ನು ಎನಿಸಿ ಬೇರೆ ಇಟ್ಟುಕೊಂಡ ಮತ್ತು ಮಾರನೆಯ ದಿನ ಬೆಳಗ್ಗೆ ಅವನು ತಾಯಿಯ ರೂಮಿನಲ್ಲಿ ಇಟ್ಟು ಬಂದ. ಸರಳ ನೋಟುಗಳನ್ನು ಎನಿಸುತ್ತಿರಲಿಲ್ಲ. ಕೇವಲ ಅವನು ಪಡೆದುಕೊಂಡಿದ್ದಕ್ಕೆ ಅವಳಿಗೆ ಖುಷಿಯಾಗುತ್ತಿತ್ತು. ಈಗಲೂ ನನ್ನ ಮಗ ನನ್ನ ಪರವಾಗಿದ್ದಾನೆ ಅಂತ ಅವಳಿಗೆ ಗೊತ್ತಿತ್ತು. ಆದರೆ ಈಗ ಈ ಹಣವು ತಾಯಿ ಮತ್ತು ಮಗನ ನಡುವಿನ ಪ್ರೀತಿಯ ಬದಲು ಭಯದ ರಾಜಿಯಾಗಿದೆ ಎಂದು ಅವಳಿಗೆ ತಿಳಿದಿರಲಿಲ್ಲ. ದಿನ ಕಳೆಯುತ್ತಿದ್ದವು. ಕೆಳಗೆ ಸರಳಾಳ ಸಾಮ್ರಾಜ್ಯ, ಮೇಲೆ ನಿತೇಶ್ ಮತ್ತು ನವ್ಯಾಳ ಸಣ್ಣ ಜಗತ್ತು. ಮೆಟ್ಟಿಲುಗಳ ಮೇಲೆ ಬಹುತೇಕ ಇಬ್ಬರು ಎದುರಾಗುತ್ತಿದ್ದರು. ಆದರೆ ಮಾತುಕತೆಗಳು ಎರಡೂ ಶಬ್ದದಲ್ಲಿಯೇ ಮುಗಿಯುತ್ತಿದ್ದವು. ಸಂಬಂಧಿಕರಿಗೆಲ್ಲರಿಗೂ ಸರಳಾಳು ಒಂದೇ ಮಾತನ್ನು ಹೇಳಲು ಶುರು ಮಾಡಿದಳು, ನಾನು ಅವರನ್ನು ಬೇರೆ ಮಾಡಿಲ್ಲ, ತಾವೇ ತಮ್ಮ ದಾರಿಯನ್ನು ನೋಡಿಕೊಂಡಿದ್ದಾರೆ ಅಂತ. ಆದರೆ ನಿಜ ಹೇಳಬೇಕೆಂದರೆ ನವ್ಯಾಳನ್ನು ಬಗ್ಗಿಸಬೇಕೆನ್ನುವ ಅವಳ ಮೊದಲ ಆಟವನ್ನು ಅವಳು ಸೋತು ಹೋಗಿದ್ದಳು.
ಮನೆಯ ಸಣ್ಣ ಮಗ ತನ್ಮಯ್ಯನ ಮದುವೆಯು ಮನೆಯಲ್ಲಿಯೇ ಒಂದು ರೀತಿಯ ಶಾಂತ ಗಾಳಿ ನೆಲೆಸುವಂತೆ ಮಾಡಿತ್ತು. ಮತ್ತು ದೀಪಾಲಿ ಸೊಸೆಯಾಗಿ ಬಂದ ನಂತರ ಕ್ರಮೇಣ ಸರಳಾಳ ಎರಡನೆಯ ಮಗ ಮತ್ತು ಸೊಸೆಯೊಂದಿಗಿನ ಸಂಬಂಧ ಸಾಮಾನ್ಯವಾಗಲು ಪ್ರಾರಂಭಿಸಿತು. ಆದರೆ ಅವರಿಬ್ಬರೂ ಮೇಲೆಯೇ ಇರುತ್ತಿದ್ದರು, ಏಕೆಂದರೆ ನವ್ಯಾಳಿಗೆ ತನ್ನ ಅತ್ತೆಯ ಹತ್ತಿಕ್ಕುವ ಗುಣ ಇಷ್ಟವಾಗುತ್ತಿರಲಿಲ್ಲ. ಆದರೆ ಅವಳು ಸರಳಾಳ ಮುಖದಲ್ಲಿ ಮೊದಲ ಬಾರಿಗೆ ಸಣ್ಣ ನಗು ನೋಡಿದ್ದಳು. ತನ್ಮಯ್ ಸರಳಾಳ ಎಲ್ಲಕ್ಕಿಂತ ಸಣ್ಣ ಮಗ. ಅವನು ಅವಳ ಪ್ರೀತಿಯ ಮಗನಾಗಿದ್ದ. ಅಷ್ಟಕ್ಕೂ ಅವನೇ ಒಬ್ಬ ಎಲ್ಲದಕ್ಕೂ ಆಯ್ತು ಮಮ್ಮಿ ಅಂತ ಹೇಳುವ ಮಗನಾಗಿದ್ದ. ಸರಳ ತನ್ನ ವೃದ್ಧಾಪ್ಯದ ಆಸರೆಯನ್ನು ಹುಡುಕುತ್ತಿದ್ದಳು. ಮದುವೆಯಾದ ಕೆಲವೇ ದಿನಗಳ ನಂತರ ಒಂದು ಮುಂಜಾನೆ ಸೂರ್ಯನ ಮೃದು ಕಿರಣಗಳು ಅಂಗಳದಲ್ಲಿ ಹರಡುತ್ತಿದ್ದವು. ಗುಲಾಬಿ ಬಣ್ಣದ ಸೀರೆ ಧರಿಸಿ ತಲೆಯ ಮೇಲೆ ಸೆರಗು ಹೊದ್ದುಕೊಂಡು ಕಣ್ಣುಗಳಲ್ಲಿ ಆತಂಕದ ಛಾಯೆಯೊಂದಿಗೆ ದೀಪಾಲಿ ಅಡಿಗೆ ಮನೆಯ ಬಾಗಿಲಲ್ಲಿ ನಿಂತಿದ್ದಳು. ಒಳಗೆ ಬಾ ಸೊಸೆ, ಬೆಳಗ್ಗೆಯಿಂದಲೇ ಅಡಿಗೆ ಮಾಡುವ ಕೆಲಸವನ್ನು ಸಂಭಾಳಿಸಬೇಕಾಗುತ್ತದೆ ಅಂತ ಸರಳಾಳು ಯಾವುದೇ ನಗೆ ಇಲ್ಲದೆ, ಮಾತಿನಲ್ಲಿ ಪ್ರೀತಿ ಇಲ್ಲದೆ ಸೊಸೆಯನ್ನ ಕರೆದಾಗ ಅವಳು ಆಯ್ತು ಅತ್ತೆ ಅಂತ ನಿಧಾನವಾಗಿ ತಲೆ ಹಾಕುತ್ತಾ ಮೆಲುಧ್ವನಿಯಲ್ಲಿ ಹೇಳಿದಳು. ಅವಳು ಹೊಸ ವಾತಾವರಣ, ಹೊಸ ಸಂಬಂಧಗಳು ಮತ್ತು ಹೊಸ ನಿರೀಕ್ಷೆಗಳಲ್ಲಿ ಸಿಲುಕಿಕೊಂಡಿದ್ದಳು. ತನ್ನ ಅತ್ತೆಯ ಆದೇಶಗಳೇ ಮನೆಯ ನಿಯಮಗಳು ಮತ್ತು ಅದನ್ನು ಪಾಲಿಸುವುದೇ ಸೊಸೆಯ ಧರ್ಮ ಎಂದು ಅವಳು ಭಾವಿಸಿದ್ದಳು. ಮೇಲಿನ ಮಹಡಿಯಲ್ಲಿ ಹಿತೇಶ್ ಮತ್ತು ನವ್ಯಾಳ ದಿನಚರ್ಯವೇ ಬೇರೆಯಾಗಿತ್ತು. ಕೆಲವೊಮ್ಮೆ ಕೆಲಸದಿಂದ ತಡವಾಗಿ ಹಿಂತಿರುಗುವುದು, ಕೆಲವೊಮ್ಮೆ ವಾರಾಂತ್ಯದ ಭೋಜನವನ್ನು ಹೊರಗೆ ಮಾಡಿ ಬರುವುದು. ಆದರೆ ಕೆಳಗೆ ಮನೆಯ ಸಂಪೂರ್ಣ ಹೊರೆಯನ್ನು ಹೊಸ ಸೊಸೆಯ ಮೇಲೆ ಹಾಕಲಾಗಿತ್ತು. ಒಂದು ಸಂಜೆ ನವ್ಯ ಮೆಟ್ಟಲುಗಳನ್ನು ಇಳಿದು ಬರುತ್ತಿದ್ದಾಗ ದೀಪಾಲಿ ಒಲೆಯ ಮೇಲೆ ರೊಟ್ಟಿ ಬೇಯಿಸುತ್ತಿರುವುದನ್ನು ಅವಳು ನೋಡಿದಳು. ಮತ್ತು ಸರಳ ಸೋಫಾ ಮೇಲೆ ಕುಳಿತು ಮೊಬೈಲ್ನಲ್ಲಿ ಪ್ರತಿಜ್ಞಾಳೊಂದಿಗೆ ಮಾತನಾಡುತ್ತಿದ್ದಳು. ಈ ಬಾರಿ ಹೊಸ ಬೇಟೆ ಸಿಕ್ಕಿದೆ ಅಂದುಕೊಳ್ಳುತ್ತಾ ನವ್ಯಾಳ ಮುಖದಲ್ಲಿ ಸಣ್ಣ ನಗು ಮೂಡಿತು. ಆದರೆ ಅವಳು ಏನೂ ಹೇಳಲಿಲ್ಲ. ಅವಳಿಗೆ ಅತ್ತೆಯೊಂದಿಗಿನ ತನ್ನ ಜಗಳ ನೆನಪಿತ್ತು ಮತ್ತು ದೀಪಾಲಿಗೆ ಅದು ಇನ್ನೂ ಅನುಭವ ಆಗಿಲ್ಲ ಅಂತ ಅವಳಿಗೆ ಗೊತ್ತಿತ್ತು. ದಿನಗಳು ಕಳೆಯತೊಡಗಿದವು. ದೀಪಾಲಿ ಅದೇ ಸರಳ, ಶಾಂತ ಮತ್ತು ಸಹನಶೀಲ ಸ್ವಭಾವದವಳಾಗಿದ್ದಳು. ಮುಂಜಾನೆ ಚಹಾ, ನಂತರ ನಾಷ್ಟ, ಅದಾದ ನಂತರ ಮನೆಯನ್ನು ಸ್ವಚ್ಛಗೊಳಿಸುವುದು, ಮಧ್ಯಾಹ್ನದ ಅಡುಗೆ, ಸಂಜೆಯ ಚಹಾ, ರಾತ್ರಿಗೆ ಪೂರ್ತಿ ಪರಿವಾರಕ್ಕಾಗಿ ಅಡುಗೆ. ತನ್ಮಯ್ ರಾತ್ರಿ ಕೆಲಸದಿಂದ ಬಂದ ಕೂಡಲೇ ಊಟಕ್ಕೆ ತಟ್ಟೆ ಹಚ್ಚಲು ಹೇಳುತ್ತಿದ್ದ. ದೀಪಾಲಿ ಮುಗುಳ್ನಗುತ್ತಾ ಏನೂ ಹೇಳದೆ ತನ್ನ ಕೆಲಸದಲ್ಲಿ ತೊಡಗುತ್ತಿದ್ದಳು. ಅವಳ ಹೃದಯದಲ್ಲಿ ಒಂದು ಸಣ್ಣ ಭರವಸೆ ಉಳಿದಿತ್ತು. ಬಹುಶಃ ಅವಳ ಕಠಿಣ ಪರಿಶ್ರಮವನ್ನು ನೋಡಿ ಅವಳ ಅತ್ತೆ ಒಂದು ದಿನ ಸಂತೋಷ ಪಡಬಹುದು ಅಂತ. ಒಂದು ರಾತ್ರಿ ಊಟದ ಮೇಜಿನ ಬಳಿ ಕುಳಿತು ಸರಳಾಳು, ನೋಡು ಸೊಸೆ, ಹಿತೇಶ್ ಮತ್ತು ನವ್ಯ ಇಬ್ಬರು ನೌಕರಿ ಮಾಡುತ್ತಾರೆ, ಹಣವನ್ನು ಸಂಪಾದಿಸುತ್ತಿದ್ದಾರೆ. ಆದರೂ ನವ್ಯ ತನ್ನ ಅಡುಗೆ ಮನೆಯನ್ನು ಸಂಭಾಳಿಸಿಕೊಂಡು ಹೋಗುತ್ತಾಳೆ. ಆದರೆ ದೀಪಾಲಿ ನೀನು ಸುಮ್ಮನೆ ಒಲೆ ನೋಡುತ್ತಾ ಕೂತಿರು ಅಂತ ಹೇಳಿದಳು. ದೀಪಾಲಿ ತನ್ನ ನೋಟವನ್ನು ತಗ್ಗಿಸಿದಳು. ಅಂದು ರಾತ್ರಿ ತನ್ಮಯ್, ದೀಪಾಲಿ, ಅಮ್ಮ ಸರಿಯಾಗಿ ಹೇಳುತ್ತಿದ್ದಾಳೆ, ನೀನು ಸ್ವಲ್ಪ ಚುರುಕಾಗಿರು ಅಂತ ಹೇಳಿದ. ದೀಪಾಲಿಯ ಕಣ್ಣುಗಳಲ್ಲಿ ಹೊಳಪು ಮೂಡಿತು. ನಾನು ಪ್ರಯತ್ನ ಮಾಡುತ್ತಿದ್ದೇನೆ ರೀ, ಬಹುಶಃ ನಾನು ಅಷ್ಟು ಚುರುಕಾಗಿಲ್ಲ, ನಿಮ್ಮ ಅಮ್ಮ ಬಯಸುವಷ್ಟು ಅಂತ ಹೇಳಿದಳು. ತನ್ಮಯ್ ಸುಮ್ಮನೆ ಲೈಟ್ ಆಫ್ ಮಾಡಿದ. ಸಮಯ ಕಳೆಯುತ್ತಾ ಹೋಯಿತು ಮತ್ತು ಮನೆಯಲ್ಲಿ ಒಂದು ವಿಚಿತ್ರವಾದ ಸಂತುಲತೆ ಮೂಡಿತು. ಮೇಲೆ ನವ್ಯಾಳ ಸ್ವಾಭಿಮಾನದ ಜಗತ್ತು, ಕೆಳಗೆ ದೀಪಾಲಿಯ ಸಹನಶೀಲ ಬದುಕು. ಸರಳಾಳು ಈಗ ನವ್ಯಾಳನ್ನೇ ಹೊಗಳುತ್ತಿದ್ದಳು, ಏಕೆಂದರೆ ಅವಳು ಅವಳೊಂದಿಗೆ ಘರ್ಷಣೆ ನಡೆಸಿದ್ದಳು. ಆದರೆ ದೀಪಾಲಿ, ಅವಳು ವಿಧೇಯಳಾಗಿದ್ದಳು ಮತ್ತು ಅದಕ್ಕಾಗಿ ಸುಲಭವಾದ ಗುರಿಯಾಗಿದ್ದಳು. ಪ್ರತಿಜ್ಞಾಳೊಂದಿಗೆ ಮಾತನಾಡುವಾಗಲೆಲ್ಲ ಸರಳಾಳು ಹೊಸ ಸೊಸೆ ಬಹಳ ಸರಳವಾಗಿದ್ದಾಳೆ, ಎಲ್ಲ ಕೆಲಸವನ್ನ ಮಾಡುತ್ತಾಳೆ, ಆದರೆ ಅಂತ ಹೇಳುತ್ತಿದ್ದಳು. ಪ್ರತಿಜ್ಞಾ ಅದಕ್ಕೆ ನಗುತ್ತಿದ್ದಳು ಮತ್ತು ಫೋನ್ ಕಡಿತಗೊಂಡ ನಂತರ ಅವಳ ಮನಸ್ಸಿನಲ್ಲಿ ಅಮ್ಮ ಮತ್ತೆ ಅದೇ ತಪ್ಪನ್ನ ಮುಂದುವರಿಸುತ್ತಿದ್ದಾಳೆ ಅಂದುಕೊಳ್ಳುತ್ತಿದ್ದಳು. ಮತ್ತು ಸರಳಾಳು ನಿಧಾನವಾಗಿ ಅನಿಯಂತ್ರಿತ ಸ್ವರದಲ್ಲಿ ಮಾತನಾಡಲು ಪ್ರಾರಂಭಿಸಿದಳು. ಹೀಗೆ 2 ವರ್ಷಗಳು ಕಳೆದವು ಮತ್ತು ಸರಳ ಈಗ ಹೆಚ್ಚು ಕಾಯ್ದೆ ನಿಯಮದ ಜೀವನವನ್ನು ನಡೆಸುತ್ತಿದ್ದಳು ಮತ್ತು ದೀಪಾಲಿಯನ್ನ ಪೂರ್ತಿಯಾಗಿ ತನ್ನ ಹದ್ದುಬಸ್ತಿನಲ್ಲಿ ಇರಿಸಿಕೊಂಡಿದ್ದಳು. ಒಂದು ಚಳಿಗಾಲದ ಮುಂಜಾನೆ ದೀಪಾಲಿ ಮನೆಯ ಕಸ ಗೂಡಿಸುತ್ತಾ, ಇವತ್ತಿನ ದಿನ ಸುಲಭವಾಗಲಿ, ಕನಿಷ್ಠ ಇವತ್ತಾದರೂ ಅತ್ತೆ ಖುಷಿಯಿಂದ ಇರಬೇಕು, ಆದರೆ ಇಂದೂ ಕೂಡ ಅದೇ ಆಗಬಾರದೇಕೆ? ಅತ್ತೆಯ ಮೂಡ್ನಲ್ಲಿ ಯಾವುದೇ ಭರವಸೆ ಇಡುವ ಹಾಗಿಲ್ಲ ಅಂತ ಯೋಚಿಸುತ್ತಿದ್ದಳು. ದೀಪಾಲಿ
ಆ ಹಸಿರು ಚಟ್ನಿ ಮಾಡಿಡು. ಹಾಂ, ಮತ್ತೆ ಕೇಳು, ಸ್ವಲ್ಪ ಕಡಿಮೆ ಖಾರವನ್ನು ಹಾಕಿ ವೆಜ್ ಕಬಾಬ್ಗಳನ್ನು ಮಾಡು. ಪ್ರತಿಜ್ಞೆಗೆ ಹೆಚ್ಚು ಮೆಣಸಿನಕಾಯಿ ಇಷ್ಟವಾಗುವುದಿಲ್ಲ ಅಂತ ಸರಳ ಹೇಳಿದಾಗ ದೀಪಾಲಿ ಕಡಿಮೆಯ ಸ್ವರದಲ್ಲಿ ತಲೆ ಹಾಕುತ್ತಾ, ಆಯ್ತು ಅತ್ತೆ, ನಾನೀಗ ತಯಾರು ಮಾಡುತ್ತೇನೆ ಅಂದಳು. ಸರಳಳು ಸೊಸೆಯನ್ನು ಒಬ್ಬ ಪುಗುಸಟ್ಟೆ ಕೆಲಸದವಳು ಅಂತ ತಿಳಿದುಕೊಂಡಿದ್ದಳು. ಯಾವಾಗ ಅವಳ ಅಳಿಯ ಮತ್ತು ಮಗಳು ಮನೆಗೆ ಬರುತ್ತಿದ್ದರೋ ಆಗ ಅವಳ ಉತ್ಸಾಹ ಹೇಳತೀರದಾಗುತ್ತಿತ್ತು. ಮತ್ತು ಆ ತಪ್ಪನ್ನು ದೀಪಾಲಿಯೇ ಮಾಡಿದ್ದಳು. ಅವಳೇಕೆ ಎಲ್ಲವನ್ನ ಕೇಳುತ್ತಾ ಹೋಗಬೇಕಿತ್ತು? ಅವಳು ಬಯಸಿದ್ದರೆ ಇಷ್ಟು ಹತ್ತಿಕ್ಕಲ್ಪಡುತ್ತಿರಲಿಲ್ಲ. ಆದರೆ ಇನ್ನೊಬ್ಬರನ್ನು ಖುಷಿಯಾಗಿರಿಸುವುದು ಮತ್ತು ಮಹಾನತೆ ಪಡೆಯುವುದು ಒಬ್ಬೊಬ್ಬರಿಗೆ ಸ್ವಲ್ಪ ಹೆಚ್ಚಿಗೆನೇ ಹವ್ಯಾಸವಾಗಿರುತ್ತದೆ. ಇಂದು 10ನೇ ಡಿಸೆಂಬರ್ ಇದ್ದಿತು ಮತ್ತು ಸರಳಾಳ ಮೊಮ್ಮಗ ಅಂದರೆ ಪ್ರತಿಜ್ಞಾಳ ಮಗುವಿನ ಜನ್ಮದಿನದ ಪಾರ್ಟಿ ಏರ್ಪಡಿಸಲಾಗಿತ್ತು. ಅದನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿತ್ತು. ಸರಳ ಬಹಳ ಉತ್ಸಾಹಿತಳಾಗಿದ್ದಳು. ಆದರೆ ಜನ್ಮದಿನದ ಪಾರ್ಟಿಯಲ್ಲಿ ಕೇವಲ 3ನೆಯ ಮಗ ಮತ್ತು ಸೊಸೆ ಅಷ್ಟೇ ಇರಬೇಕಾಗಿತ್ತು. ಏಕೆಂದರೆ ನವ್ಯ ಮತ್ತು ನಿತೇಶ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಕೊಂಡು ಬಹಳ ದಿನಗಳವರೆಗೆ ಟ್ರಿಪ್ಗೆ ಹೋಗಿದ್ದರು. ಅದರ ಕಿರಿಕಿರಿಯನ್ನು ಸರಳ ಅನುಭವಿಸುತ್ತಿದ್ದಳು. ಏಕೆಂದರೆ ಹೀಗೆ ಹಣ ಹಾಳು ಮಾಡಿಕೊಂಡು ಸೊಸೆ ಆದವಳು ಮೋಜು ಮಸ್ತಿ ಮಾಡುವುದು ಅವಳಿಗೆ ಹಿಡಿಸುತ್ತಿರಲಿಲ್ಲ. ಆದರೆ ಮಗ ಒಬ್ಬನೇ ಹೋಗಿದ್ದರೆ ಅವಳಿಗೆ ಯಾವುದೇ ಅಳುಕು ಇರುತ್ತಿರಲಿಲ್ಲ. ಸೊಸೆ ಕೂಡ ಎಂಜಾಯ್ ಮಾಡುವುದು ಅವಳಿಗೆ ತೊಂದರೆ ಅನಿಸುತ್ತಿತ್ತು. ಅರೆ, ನನ್ನ 2ನೆಯ ಮಗನಿಗೆ ಹಣದ ಚಿಂತೆಯೇ ಇಲ್ಲ ಅಂತ ಅವಳು ಅಂದುಕೊಳ್ಳುತ್ತಿದ್ದಳು. ಮುಂಜಾನೆಯ 10 ಗಂಟೆ ಅನ್ನುವಷ್ಟರಲ್ಲಿ ಮನೆಯಲ್ಲಿ ಗೋಜುಗದ್ದಲ ಶುರುವಾಗಿತ್ತು. ತನ್ಮಯ್ ಹೊರಗೆ ಬಂದನು. ಬಹುಶಃ ಅವನ ಗಡ್ಡ ಇನ್ನೂ ಅಪೂರ್ಣವಾಗಿತ್ತು. ಅವನ ಕಣ್ಣುಗಳು ನಿದ್ರೆಯಿಂದ ತುಂಬಿದ್ದವು. ಅಮ್ಮ, ನೀನೇಕೆ ಇಷ್ಟೊಂದು ಒತ್ತಡದಲ್ಲಿದ್ದೀಯಾ ಅಂತ ಕೇಳಿದಾಗ ಸರಳ ಕೋಪಗೊಂಡು, ಓಹೋ, ನಾನು ಒತ್ತಡದಲ್ಲಿದ್ದೇನಾ? ಸ್ವಲ್ಪ ಹೋಗಿ ನೋಡು ನಿನ್ನ ಅತ್ತಿಗೆಯನ್ನ, ಎಷ್ಟು ಆರಾಮವಾಗಿ ತಿರುಗಾಡುತ್ತಿರಬಹುದು ಅಂತ. ಅವಳು ಲಕ್ಷಾಂತರ ಹಣವನ್ನ ಉಡಾಯಿಸುತ್ತಿರಬಹುದು ಅಂತ ಹೇಳಿದಳು. ಅದಕ್ಕೆ ತನ್ಮಯನು ಸರಳವಾಗಿ, ಅಮ್ಮ, ನಿತೇಶ್ ಅಣ್ಣನ ಸ್ಯಾಲರಿ ಚೆನ್ನಾಗಿದೆ, ಅವನು ಸಂಪಾದಿಸುತ್ತಿದ್ದಾನೆ, ತಿರುಗುತ್ತಾನೆ, ಅದರಲ್ಲೇನು ದೊಡ್ಡ ವಿಷಯವಿದೆ ಅಂತ ಹೇಳಿದ. ಸರಳಾಳ ಕಣ್ಣುಗಳು ಕಿರಿದಾದವು. ಅವನು ಸಂಪಾದಿಸುತ್ತಿದ್ದರೆ ಅದನ್ನ ಕುಟುಂಬಕ್ಕೆ ಕೊಡಬೇಕಲ್ಲವೇ ಅಂದಳು. ಅಮ್ಮ, ಅವರಿಬ್ಬರು ಸಂಪಾದಿಸುತ್ತಿದ್ದಾರೆ, ತಿರುಗಾಡಿದರೆ ತಪ್ಪೇನು ಅನ್ನುವಷ್ಟರಲ್ಲಿ ಫೋನ್ ರಿಂಗ್ ಆಯಿತು. ಸ್ಕ್ರೀನ್ ಮೇಲೆ ಪ್ರತಿಜ್ಞಾಳ ಹೆಸರು ಹೊಳೆಯುತ್ತಿತ್ತು. ಹಾ ಮಗಳೇ, ಹಾ, ನಾವೆಲ್ಲ ತಯಾರಿ ಮಾಡಿಕೊಂಡಿದ್ದೇವೆ, ನೀನೇನು ಚಿಂತೆ ಮಾಡಬೇಡ ಅಂತ ಸರಳ ಹೇಳಿದಳು. ಸ್ವಲ್ಪ ಹೊತ್ತು ಮಗಳ ಮಾತನ್ನ ಕೇಳಿಸಿಕೊಂಡು ಒಂದು ತಂಪಾದ ನಗುವನ್ನ ಬೀರಿದಳು ಮತ್ತು, ಅರೇ ಇಲ್ಲ ಇಲ್ಲ, ಹಿತೇಶ್ ಮತ್ತು ನವ್ಯ ದೊಡ್ಡ ಜನರಾಗಿದ್ದಾರೆ, ಅವರು ತಿರುಗಾಡುತ್ತಾರೆ, ನನ್ನ ಮಗಳ ವಿಷಯ ಅವರಿಗೇಕೆ ಬೇಕು ಅಂತ ಹೇಳಿದಳು. ತನ್ಮಯ್ ತನ್ನ ತಲೆಯ ಮೇಲೆ ಕೈ ಇಟ್ಟುಕೊಂಡು, ಅಮ್ಮ, ಇದನ್ನೆಲ್ಲ ಫೋನ್ನಲ್ಲಿ ಏಕೆ ಮಾತನಾಡುತ್ತೀಯಾ ಅಂತ ಕೇಳಿದಾಗ ಸರಳ ತಿರುಗಿಕೊಂಡು, ಮಗನೇ, ಅವಳು ನಿನ್ನ ತಂಗಿಯಾಗಿದ್ದಾಳೆ, ಅವಳಿಗೆ ಹೇಳದಿದ್ದರೆ ಮತ್ಯಾರಿಗೆ ಹೇಳಬೇಕು ನಾನು? ಅವಳಿಗೂ ನಮ್ಮ ಮನೆಯಲ್ಲಿ ಯಾವ ದಾಳಗಳು ಉರುಳುತ್ತಿವೆ ಅಂತ ಗೊತ್ತಾಗಲಿ ಅಂದಳು. 4 ಗಂಟೆ ಆಗುತ್ತಲೇ ಸರಳಾಳ ಆದೇಶಗಳು ಶುರುವಾದವು. ದೀಪಾಲಿ, ಡ್ರೆಸ್ ಧರಿಸಿಕೊ, ಅದೇ ಕಳೆದ ತಿಂಗಳು ಹೊಸದಾಗಿ ಖರೀದಿಸಿದೆಯಲ್ಲ ಅದನ್ನ. ಹಾ, ಸ್ವಲ್ಪ ಅದರ ಮೇಲೆ ಇಸ್ತ್ರಿ ಮಾಡಿಕೊ. ಹಾ, ಗಿಫ್ಟ್ ರ್ಯಾಪರಿಂಗ್ ಪೇಪರ್ ಎಲ್ಲಿಟ್ಟಿದ್ದೀಯಾ? ನೀಲಿ ಕವರ್ ಅಲ್ಲ, ಕೆಂಪು ಕಲರದು, ಅದು ತುಂಬ ಹೊಳೆಯುತ್ತದೆ ಅಂದಳು. ಸರಳ ಏಕೆ ಅಷ್ಟೊಂದು ಉತ್ಸುಕಳಾಗಿದ್ದಾಳೆಂದರೆ, ಮೊದಲನೆಯದಾಗಿ ಅವಳು ಯಾವಾಗ ಸಿದ್ಧಳಾಗುತ್ತಾಳೆಯೋ ಅವಳಿಗೆ ತಾಳ್ಮೆಯಿಂದಿರಲು ಸಾಧ್ಯವಾಗುತ್ತಿರಲಿಲ್ಲ. ಮತ್ತು ಎರಡನೇದಾಗಿ ಮತ್ತು ಹೆಚ್ಚು ಮುಖ್ಯವಾದ ವಿಷಯವೆಂದರೆ ಅವಳು ತನ್ನ ಅಳಿಯನನ್ನ ಮೆಚ್ಚಿಸಲು ಬಯಸುತ್ತಿದ್ದಳು. ಇದರಿಂದ ಅವಳು ಒಂದು ದಪ್ಪ ಚಿನ್ನದ ಸರವನ್ನು ಮೊಮ್ಮಗುವಿನ ಕೊರಳಿಗೆ ಹಾಕುವಳಿದ್ದಳು. ಅದು ಎಲ್ಲರಿಗೂ ಗೊತ್ತಾಗಲಿ ಅನ್ನುವ ಉದ್ದೇಶ ಅವಳದಾಗಿತ್ತು. ಈಗ 5 ಆಗುತ್ತಲೇ ತಯಾರಿ ಶುರುವಾಯಿತು. ಅಡಿಗೆ ಮನೆಯ ಕೆಲಸವನ್ನು ಬೇಗನೆ ಮುಗಿಸಿದ ದೀಪಾಲಿ ತನ್ನ ಕೋಣೆಗೆ ಓಡಿ ಬಂದಳು. ಅವಳು ಅವಸರದಿಂದ ಕೈಕಾಲು ಮುಖ ತೊಳೆದುಕೊಂಡಳು. ತಿಜೋರಿಯಲ್ಲಿ ನೋಡಿದರೆ ಅವೇ ಹಳೆಯ ಸೀರೆಗಳು ಇದ್ದವು. ಕೊನೆಗೆ ಅವಳು ತಿಳಿ ಕ್ರೀಮ್ ಬಣ್ಣದ ಡ್ರೆಸ್ಸನ್ನು ಹೊರತೆಗೆದಳು. ಅವಳು ಕ್ಷಣಾರ್ಧದಲ್ಲಿ ಬದಲಾದಳು. ಬಿಂದಿ ಹಚ್ಚಿಕೊಂಡಳು, ತುಟಿಗಳಿಗೆ ಸ್ವಲ್ಪ ಲಿಪ್ ಬಾಮ್ ಹಚ್ಚಿಕೊಂಡಳು ಮತ್ತು ಕಣ್ಣುಗಳಿಗೆ ಐಲೈನರ್ ಹಚ್ಚಿಕೊಂಡಳು. ಮುಖವು ದಣಿದಂತೆ ಕಾಣದಿದ್ದರೆ ಸಾಕು ಅಂದುಕೊಂಡಳು. ಮನಸ್ಸಿನಲ್ಲಿ ಅವಸರ ಇದ್ದಿತು, ಉಸಿರಲ್ಲಿ ಗಾಬರಿ. ಆಗ ಹೊರಗಿನಿಂದ ತನ್ಮಯ್ಯನ ಧ್ವನಿ ಪ್ರತಿಧ್ವನಿಸಿತು. ಅರೆ ದೀಪಾಲಿ, ಎಷ್ಟೊತ್ತು ಬೇಕು ನಿನಗೆ? ಬೇಗನೆ ಬಾ, ಲೇಟ್ ಆಗುತ್ತಿದೆ.
ಅವನ ಧ್ವನಿಯಲ್ಲಿ ಕಿರಿಕಿರಿ ಇದ್ದಿತು. ಇನ್ನೇನು ಉತ್ತರಿಸಬೇಕು ಅಂತ ದೀಪಾಲಿ ಬಾಯಿ ತೆರೆಯುವಷ್ಟರಲ್ಲಿ ಸರಳಾಳ ಧ್ವನಿಯು ಪೂರ್ತಿ ಮನೆಯನ್ನು ಅಲ್ಲಾಡಿಸುವಂತೆ ಕೇಳಿಸಿತು. ತನ್ನ ತವರಿಗೆ ಹೋಗುವುದಿದ್ದರೆ ಬೇಗನೆ ಕೆಲಸ ಮುಗಿಸಿ ತಯಾರಾಗುತ್ತಿದ್ದಳು. ಆದರೆ ಇಂದು ಕಾರ್ಯಕ್ರಮ ನನ್ನ ಮಗಳ ಮನೆಯಲ್ಲಿದೆ, ಹಾಗಾಗಿ ಇಷ್ಟು ಲೇಟು ಮಾಡುತ್ತಿದ್ದಾಳೆ ಅಂತ. ದೀಪಾಲಿಯ ಬೆನ್ನು ಮೂಳೆಯಲ್ಲಿ ನಡುಕ ಶುರುವಾಯಿತು. ಅವಳು ಈ ಸಾಲನ್ನ 100 ಬಾರಿ ಕೇಳಿದ್ದಳು. ಈಗ ವೇಲ್ ತೆಗೆದುಕೊಳ್ಳುವುದಷ್ಟೇ ಬಾಕಿ ಇತ್ತು. ವೇಲ್ನ ಅರ್ಧ ಭಾಗ ಕಪ್ಪಾಗಿರುವುದರ ಮೇಲೆ ಅವಳ ಗಮನ ಹೋಯಿತು. ಇಸ್ತ್ರಿ ಮಾಡುವಾಗ ಅದರ ಅರ್ಧ ಭಾಗ ಸುಟ್ಟು ಹೋಗಿತ್ತು. ಅದರಿಂದ ಈಗಲೂ ಸ್ವಲ್ಪ ಸ್ವಲ್ಪ ವಾಸನೆ ಇದ್ದಿತು. ಅವಳು ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡಳು. ಯಾರೋ ಅವಳ ತಲೆಯ ಮೇಲೆ ಇನ್ನೊಂದು ಭಾರ ಇಟ್ಟ ಹಾಗೆ. ಅಯ್ಯೋ ದೇವ್ರೆ, ಈಗೇನು ಮಾಡಲಿ? ಅವಳ ಹತ್ತಿರ ಮತ್ಯಾವ ಡ್ರೆಸ್ಸು ಸಹ ಇರಲಿಲ್ಲ. ಏಕೆಂದರೆ ಅವಳು ಡ್ರೆಸ್ ಹಾಕುವುದನ್ನು ಸರಳ ಸಹಿಸುತ್ತಿರಲಿಲ್ಲ ಮತ್ತು ಹೊಸದಾಗಿ ಖರೀದಿಸಲು ಸಹ ಬಿಡುತ್ತಿರಲಿಲ್ಲ. ಅವಳ ತುಟಿಗಳು ಒಣಗಿದವು. ವೇಲ್ ಇಲ್ಲದೆ ಪಾರ್ಟಿಯಲ್ಲಿ ಹೋಗುವುದು ತಮಾಷೆಗೆ ಕಾರಣವಾಗುತ್ತದೆ ಅಂದುಕೊಂಡಳು. ಅವಳ ಹತ್ತಿರ ಬೇರೆ ಇನ್ನೊಂದು ವೇಲ್ ಸಹ ಇರಲಿಲ್ಲ. ಆಗ ಧಡ್ಡಂತ ಬಾಗಿಲು ತೆರೆದ ಶಬ್ದವಾಯಿತು. ತನ್ಮಯ್ ಬಹಳ ಸಿಟ್ಟಿನಿಂದ ಒಳಗೆ ಧಾವಿಸಿದ. ಅವನ ಧ್ವನಿಯಲ್ಲಿ ಕಿರಿಕಿರಿ ತುಂಬಿತ್ತು. ಏನಾಯ್ತು ದೀಪಾಲಿ, ನೀನಿನ್ನೂ ರೆಡಿಯಾಗಿಲ್ಲವೇ? ಅವನು ತನ್ನ ಗಡಿಯಾರವನ್ನ ತೋರಿಸುತ್ತಾ ಹೇಳಿದನು. ಅಮ್ಮ ಹೊರಗೆ ಕಾಯುತ್ತಿದ್ದಾಳೆ. ಪಾಪ ಪ್ರತಿಜ್ಞಾಳು ಸಹ ಅಲ್ಲಿ ನಮಗಾಗಿ ಕಾಯುತ್ತಿರಬೇಕು ಅಂದನು. ದೀಪಾಲಿ ತಡವರಿಸುವ ಮಾತುಗಳಲ್ಲಿ ಉತ್ತರಿಸಿದಳು. ಅವಳ ಕೈಯಲ್ಲಿ ಸುಟ್ಟ ವೇಲ್ ಇದ್ದಿತು. ಅದನ್ನ ತೋರಿಸುತ್ತಾ ನಾನೇನ್ ಮಾಡ್ಲಿರಿ ಅಂತ ಕೇಳುವಷ್ಟರಲ್ಲಿ ತನ್ಮಯ್ ತನ್ನ ಹಣೆ ಹಿಡಿದುಕೊಂಡು, ಓ ದೇವ್ರೆ, ನೀನು ಹೇಗೆ ಇಷ್ಟೊಂದು ಅಸಡ್ಡೆಯಿಂದ ಇದ್ದೀಯಾ ಅನ್ನುತ್ತಾ ಅವನು ಬಟ್ಟೆಯನ್ನ ಯಾವುದೋ ಕೊಳಕು ವಸ್ತುವಿನಂತೆ ಎಸೆದನು ಮತ್ತು ಹೋಗು ಹೋಗು, ಬೇಗನೆ ಬೇರೆ ಬಟ್ಟೆ ಹಾಕಿಕೊ ಅಂದನು. ದೀಪಾಲಿಯು ಸುಸ್ತಾದ ಧ್ವನಿಯಲ್ಲಿ, ಆದರೆ ಯಾವುದನ್ನ ತೊಟ್ಟಿಕೊಳ್ಳಲಿ? ಮತ್ತೆ ಎಲ್ಲ ಮ್ಯಾಚಿಂಗ್ ಜುವೆಲ್ಸ್ ಅನ್ನು ಬದಲಿಸಬೇಕಾಗುತ್ತದೆ. ನನ್ನ ಹತ್ರ ಸರಿಯಾದ ಬಟ್ಟೆ ಸಹ ಇಲ್ಲ ಅಂದಳು. ತನ್ಮಯ್ ಏನೋ ಹೇಳುವ ಮೊದಲೇ ಸರಳ ಬಡಾಯಿ ಕೊಚ್ಚಿಕೊಳ್ಳುತ್ತಾ ಕೋಣೆಗೆ ಪ್ರವೇಶಿಸಿದಳು. ಏಯ್, ನೀವಿಬ್ಬರು ಹೊರಡಲು ಬಯಸುವುದಿಲ್ಲವೇ? ತಡವಾಗುತ್ತಿದೆ ಅನ್ನುವಾಗ ಅವಳ ಕಣ್ಣುಗಳು ದೀಪಾಲಿಯ ಕೈ ಮೇಲೆ ಬಿದ್ದವು. ಅವಳ ವೇಲ್ ಸುಟ್ಟು ಹೋಗಿತ್ತು. ಅಷ್ಟೇ ಸಾಕಾಗಿತ್ತು. ತದನಂತರ ನಾಟಕ ಪ್ರಾರಂಭವಾಯಿತು. ನಿನ್ನದು ಪ್ರತಿ ಬಾರಿ ಇದೇ ನಾಟಕವಾಯಿತು. ಇಂದು ಯಾರ ಮನೆಗೆ ಹೋಗಬೇಕೆಂದು ನಿನಗೆ ಗೊತ್ತಿಲ್ಲವೇ? ಅದು ನನ್ನ ಮಗಳ ಮನೆ, ಮತ್ತು ನೀನು ಇಂತಹ ಹರಿದ ಮತ್ತು ಸವೆದ ಬಟ್ಟೆಯಲ್ಲಿ ಹೋಗುತ್ತೀಯಾ ಅಂದಳು. ನ್ಯಾಯಾಲಯದಲ್ಲಿ ನಿಂತಿರುವ ಅಪರಾಧಿಯಂತೆ ದೀಪಾಲಿ ಮೌನವಾಗಿದ್ದಳು. ಅಮ್ಮ, ವೇಲ್ ಸುಟ್ಟು ಹೋದರೆ ಅವಳೇನು ಅನ್ನುವಷ್ಟರಲ್ಲಿ ಸರಳ ಅವನನ್ನ ತಡೆದು, ಬಾಯಿ ಮುಚ್ಚು, ನಿನ್ನ ಹೆಂಡತಿಗೆ ಏನು ಮಾಡಲಿಕ್ಕೆ ಬರುವುದಿಲ್ಲ. ಅವಳಿಗೆ ಬಟ್ಟೆಗಳನ್ನು ಸರಿಯಾಗಿ ಸಂಗ್ರಹಿಸಲು ಬರುವುದಿಲ್ಲ. ಇಸ್ತ್ರಿ ಮಾಡುವುದು ಹೇಗೆಂದು ಗೊತ್ತಿಲ್ಲ, ಅಥವಾ ಅವುಗಳನ್ನು ಹೇಗೆ ನಿರ್ವಹಿಸಬೇಕೆಂದು ಸಹ ಗೊತ್ತಿಲ್ಲ. ಅವಳು ಸುಟ್ಟ ವೇಲನ್ನ ಸಾಕ್ಷಿಯಂತೆ ಕೈಯಿಂದ ಎತ್ತಿ ಹಿಡಿದಳು. ನಾವು ಒಂದು ದಿನ ಎಲ್ಲೋ ಹೋಗಬೇಕಾಗಿರುವುದು. ಇವಳಿಂದ ಇಂತಹ ಕಿರಿಕಿರಿ ಅನುಭವಿಸದೇ ಇರುವುದು ಎಂದು ನಡೆಯುವುದಿಲ್ಲ. ಈಗ ನಾವು ಒಳ್ಳೆಯ ಸಂದರ್ಭಕ್ಕೆ ಹೋಗುತ್ತಿರುವಾಗ ಇವಳು ಇಂತಹ ಗೊಂದಲವನ್ನ ಸೃಷ್ಟಿಸುತ್ತಿದ್ದಾಳೆ ಅಂತ ಹೇಳಿದಳು. ದೀಪಾಲಿ ತನ್ನನ್ನು ತಾನು ಸಂಭಾಳಿಸಿಕೊಂಡು, ಆದರೆ ಅತ್ತೆ, ನಾನು ಇದನ್ನು ಉದ್ದೇಶಪೂರ್ವಕವಾಗಿ ಸುಟ್ಟು ಹಾಕಿಲ್ಲವಲ್ಲ. ಇಂದು ನನ್ನ ಹತ್ತಿರ ಬೇರೆ ಬಟ್ಟೆಗಳಿದ್ದರೆ ನಾನು ಬೇಗನೆ ತೊಟ್ಟಿಕೊಳ್ಳುತ್ತಿದ್ದೆ. ಅಷ್ಟಕ್ಕೂ ನೀವು ನನಗೆ ಹೊಸ ಬಟ್ಟೆ ಖರೀದಿಸಲು ಎಲ್ಲಿ ಬಿಡುತ್ತೀರಿ? ಆ ದಿನ ನನಗೆ ಒಂದು ಸೆಟ್ ಇಷ್ಟವಾಗಿತ್ತು, ಆದರೆ ನೀವು ಹಣ ಕೊಡಲಿಲ್ಲ ಎಂದಳು. ಮಗನ ಎದಿರು ತನ್ನ ನಿಜ ರೂಪ ತೆರೆದುಕೊಳ್ಳುತ್ತಿರುವುದನ್ನು ಅರಿತ ಅತ್ತೆ ದೀಪಾಲಿಯ ಮೇಲೆ ಚೀರಾಡುತ್ತಾ, ಹೌದು, ಹಣ ಏನು ಮರದಲ್ಲಿ ಬೆಳೆಯುತ್ತಾ? ನೀನು ನಿನ್ನ ತವರು ಮನೆಗೆ ಹೋದಾಗ ಅಲ್ಲಿಂದ ತರಬೇಕಾಗಿತ್ತು. ನಿನ್ನ ಹೆತ್ತವರಿಗೆ ಇದೆಲ್ಲ ಕಾಣಿಸುವುದಿಲ್ಲವೇ? ಮತ್ತು ಅದೇ ಮರುದಿನ ನಾನು ನಿನ್ನನ್ನು ಮಾರುಕಟ್ಟೆಗೆ ಕರೆದುಕೊಂಡು ಹೋಗಬೇಕು ಅಂದುಕೊಂಡಿದ್ದೆ. ಆದರೆ ಆಗ ನಿನ್ನ ಕೆಲಸ ಪೂರ್ಣಗೊಳ್ಳದಿದ್ದರೆ ನಾನೇನು ಮಾಡಲಿ? ನಾಟಕ ಮಾಡುವವರು ಎಲ್ಲಿದ್ದರೂ ಹೇಗಿದ್ದರೂ ಮಾಡಿಯೇ ಮಾಡುತ್ತಾರೆ ಅಂತ ಹೇಳಿದಳು. ದೀಪಾಲಿಯ ಗಂಟಲು ಒಂದು ಕ್ಷಣ ತುಂಬಿ ಬಂದಿತು. ಕಣ್ಣುಗಳು ಹಸಿಯಾದವು. ಅತ್ತೆ, ಪ್ರತಿ ಮಾತಿಗೂ ನನ್ನ ತವರು ಮನೆಯನ್ನ ಏಕೆ ಎಳೆದು ತರುತ್ತೀರಿ ಅಂದಳು. ತನ್ಮಯ್ ವಿಷಯ ಸಂಭಾಳಿಸುತ್ತಾ, ಆಯ್ತು ದೀಪಾಲಿ, ಉಪಯೋಗವಿಲ್ಲದ ಮಾತುಗಳು ಈಗ ಬೇಡ. ಬೇಗನೆ ತಯಾರಾಗು. ಅಲ್ಲಿಯವರೆಗೂ ನಾನು ಕ್ಯಾಬ್ ಬುಕ್ ಮಾಡುತ್ತೇನೆ ಅಂತ ಹೇಳಿದ. ತನ್ಮಯ್ನ ಮಾತುಗಳನ್ನ ಕೇಳಿ ಸರಳ ಜೋರಾಗಿ ಕಿರುಚಾಡುತ್ತಾ, ಹಾ, ವ್ಯರ್ಥ ಸಮಯ ಕಳೆಯಲಿಕ್ಕೆ ನಾವೇನು ಇಲ್ಲಿ ಪಾಲ್ತು ಕುಳಿತಿಲ್ಲ. ಇವಳು ಇಲ್ಲಿಯೇ ಇರ್ಲಿ ಬಿಡು. ಪ್ರತಿ ಬಾರಿಯ ನಾಟಕ ಈಗ ನಡೆಯುವುದಿಲ್ಲ. ಮನೆಯಲ್ಲಿ ಕುಳಿತು ಕುಳಿತು ಮನಸ್ಸಿಗೆ ಹುಚ್ಚು ಹಿಡಿದಾಗ ಜನರು ಹಣ ಸಂಪಾದಿಸಲು ಎಷ್ಟು ಕಷ್ಟಪಡುತ್ತಾರೆಂದು ಇವಳಿಗೆ ಅರ್ಥವಾಗುತ್ತದೆ. ಅವಳ ಧ್ವನಿಯಲ್ಲಿ ಎಷ್ಟು ವಿಷವಿತ್ತು ಎಂದರೆ
ದೀಪಾಲಿಯ ಹೃದಯ ಬಡಿತವೇ ನಿಂತಂತೆ ಭಾಸವಾಯಿತು. ದೀಪಾಲಿ ತನ್ನ ಶಾಂತತೆಯನ್ನ ಮರಳಿ ಪಡೆದು ಸರಳವಾಗಿ ಇಷ್ಟನ್ನೇ ಹೇಳಿ ಬಯಸಿದಳು. ಅತ್ತೆ, ಅದು ಅನ್ನುವಷ್ಟರಲ್ಲಿ ಸರಳ ಜೋರು ಮಾತಿನಲ್ಲಿ ಅವಳ ಮಾತನ್ನ ತಡೆದು, ಸಾಕು ಮಾಡು ನಿನ್ನ ಸಮರ್ಥನೆಯನ್ನ, ಇಲ್ಲಿ ಯಾರೂ ನಿನ್ನ ಮಾತನ್ನ ಕೇಳಲು ಇಷ್ಟಪಡುತ್ತಿಲ್ಲ ಅಂತ ಹೇಳಿದಳು. ಅಷ್ಟರಲ್ಲಿ ಫೋನ್ ರಿಂಗ್ ಆಯಿತು. ಹಲೋ, ಹಾ ಪ್ರತಿಜ್ಞಾ, ನಾವು ಹೊರಡುತ್ತಿದ್ದೇವೆ ಅಂತ ತನ್ಮಯ್ ಹೇಳಿದ. ಸರಳ ತಂಪಾದ ಆದರೆ ನಾಟುವ ದೃಷ್ಟಿಯಲ್ಲಿ ಅವನನ್ನ ನೋಡುತ್ತಾ, ಹೇಳು ಹೇಳು, ನಿನ್ನ ಸಹೋದರಿಗೆ ಹೇಳು, ನಿನ್ನ ಹೆಂಡತಿಯ ಕರಾಮತ್ತು ಅಂದಳು. ತನ್ಮಯ್ ಸುಮ್ಮನಿದ್ದ, ಏಕೆಂದರೆ ಫೋನಿನಲ್ಲಿ ಪ್ರತಿಜ್ಞಾಳ ಧ್ವನಿ ನಿಚ್ಚಳವಾಗಿ ಕೇಳುತ್ತಿತ್ತು. ಅಣ್ಣ, ಇಲ್ಲಿ ಎಲ್ಲರೂ ನಿಮ್ಮ ದಾರಿ ಕಾಯುತ್ತಿದ್ದಾರೆ, ಎಲ್ಲರೂ ನಿಮ್ಮನ್ನ ಕೇಳುತ್ತಿದ್ದಾರೆ, ಬೇಗನೆ ಬಂದು ಬಿಡಿ ಅಂತ ಹೇಳಿದಳು. ಸರಳ ಫೋನ್ ಕಡೆಗೆ ಬಾಗಿ ಜೋರಾಗಿ, ಇನ್ನೇನು ಬಿಡುತ್ತಿದ್ದೇವೆ, ಮತ್ತೆ ಹಾ, ಆದರೆ ನಿನ್ನ ಅತ್ತಿಗೆ ಇಂದು ಬರುತ್ತಿಲ್ಲ ಅಂದಳು. ತನ್ಮಯ್ ಒಂದು ಕ್ಷಣ ತನ್ನ ತಾಯಿಯನ್ನ ಗುರಾಯಿಸಿ ನೋಡಿದ. ಅವನ ಒಳಗೆ ಇನ್ನೂ ಹೇಳುವುದು ಬಹಳ ಬಾಕಿ ಇದೆ ಅನ್ನುವ ಥರ, ಆದರೆ ಶಬ್ದಗಳು ಹೊರಗೆ ಬರಲಿಲ್ಲ. ಅವನು ಮನೆಯಿಂದ ಹೊರಡಲಿಕ್ಕೆ ಹೊರಗೆ ಹೆಜ್ಜೆ ಹಾಕಿದ. ನಡಿಯಮ್ಮ ಅಂತ ದೀಪಾಲಿ ಬಾಗಿಲ ಬಳಿ ನಿಂತುಕೊಂಡಳು. ಅವಳು ನಿಧಾನವಾಗಿ ಬಾಗಿಲನ್ನು ಹಾಕಿಕೊಂಡಳು. ಹೊರಗೆ ಗಾಡಿಯ ಶಬ್ದ ನಿಧಾನವಾಗಿ ದೂರವಾಗುತ್ತಾ ಹೋಯಿತು ಮತ್ತು ಮನೆಯ ಎಲ್ಲ ಮೂಲೆಯಲ್ಲಿ ಅಚಾನಕ್ಕಾಗಿ ಮೌನ ಆವರಿಸಿತು. ಅದೇ ಮೌನದಲ್ಲಿ ಅವಳ ಕಣ್ಣುಗಳಲ್ಲಿ ನೀರು ತುಂಬುತ್ತಾ ಹೋಯಿತು. ಇಂದು ಕೂಡ ಇದೇ ಆಯಿತು. ಇಂದು ಕೂಡ ಅವಳನ್ನು ಬಿಟ್ಟು ಹೋಗಲಾಯಿತು. ಇಂದು ಸಹ ಅವಳ ಭಾವನೆಗಳು ಮುಖ್ಯವೆಂದು ಯಾರೂ ಪರಿಗಣಿಸಲಿಲ್ಲ. ಅವಳು ಹಾಸಿಗೆಯ ಅಂಚಿನಲ್ಲಿ ಕುಳಿತಳು. ಅವಳ ಕೈಗಳು ಇನ್ನೂ ಸುಟ್ಟ ವೇಲ್ನ ಮೂಲೆಯನ್ನ ಮುದ್ದಿಸುತ್ತಿದ್ದವು. ನಿನ್ನದು ಇಷ್ಟೇ ಕಿಮ್ಮತ್ತು ಎಂದು ಅವಳಿಗೆ ಅಣುಕಿಸುವಂತೆ. ಇದರಲ್ಲಿ ತನ್ನ ತಪ್ಪಿಲ್ಲ ಅಂತ ಅವಳ ಮನಸ್ಸಿಗೆ ಗೊತ್ತಿತ್ತು. ನಿಧಾನವಾಗಿ ಉಸಿರನ್ನ ಎಳೆದುಕೊಳ್ಳುತ್ತಾ ಅವಳಿಗೆ ಆ ದೃಶ್ಯಗಳು ನೆನಪಿಗೆ ಬಂದವು. ಸರಳ ತನ್ನ ಇಬ್ಬರು ಸೊಸೆಯಂದಿರಿಗೆ ಎಷ್ಟು ಸಿಹಿಯಾಗಿ, ಮೃದುವಾಗಿ, ಎಷ್ಟು ಮರ್ಯಾದೆಯಿಂದ ಮಾತನಾಡುತ್ತಾಳೆ. ಆದರೆ ದೀಪಾಲಿ ಶಾಂತ ಸ್ವಭಾವದ ಹುಡುಗಿ, ಕೆಲಸವಿಲ್ಲದ, ಸಂಪತ್ತಿಲ್ಲದ ಮತ್ತು ಸಾಧಾರಣ ಕುಟುಂಬದ ಹುಡುಗಿ. ಸರಳಾಳ ದೃಷ್ಟಿಯಲ್ಲಿ ಅವಳು ಅತ್ಯಂತ ಸುಲಭವಾದ ಬೇಟೆಯಾಗಿದ್ದಳು. ನಿಧಾನವಾಗಿ ಅವಳು ಯಾರೊಂದಿಗೂ ಹೇಳಿಕೊಳ್ಳಲಾಗದ ಆಲೋಚನೆಗಳು ಅವಳ ಮನಸ್ಸಿನಲ್ಲಿ ಮೂಡಲು ಪ್ರಾರಂಭಿಸಿದವು. ದೀಪಾಲಿಯ ಕಣ್ಣುಗಳಲ್ಲಿ ನೀರು ತುಂಬಿತು. ಅವಳನ್ನು ಪ್ರತಿ ಬಾರಿಯೂ ನಿರ್ಲಕ್ಷಿಸಲಾಗುತ್ತಿತ್ತು. ಇದು ಅವಳು ತುಂಬ ಸರಳವಾಗಿರುವುದರ ಪರಿಣಾಮವಾಗಿತ್ತು. ಆದರೆ ಅವಳ ಅತ್ತೆ ಅವಳ ಸರಳತೆಯ ಲಾಭವನ್ನ ಪಡೆಯುತ್ತಿದ್ದಳು. ಅವಳ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಅವಳ ಮೇಲೆ ಅವಲಂಬಿತಳಾಗಿದ್ದಳು. ತನ್ಮಯ್ ತನ್ನ ಸಂಪೂರ್ಣ ಸಂಬಳವನ್ನು ತನ್ನ ತಾಯಿಯ ಕೈಗೆ ನೀಡುತ್ತಿದ್ದನು. ಅವನು ದೀಪಾಲಿಗೆ ಏನನ್ನೂ ಕೊಡುತ್ತಿರಲಿಲ್ಲ. ಅತ್ತೆ, ಸ್ವಲ್ಪ ಹಣ ಕೊಡಿ, ಏನೋ ತೆಗೆದುಕೊಳ್ಳುವುದಿದೆ ಅಂತ ಯಾವಾಗಲಾದರೂ ದೀಪಾಲಿ ಮೆಲ್ಲನೆ ಕೇಳಿದಾಗ ಸರಳಾಳು, ನನ್ನ ಹತ್ತಿರ ಹೆಚ್ಚುವರಿ ಪಾಲ್ತು ಹಣವಿಲ್ಲ, ಅದನ್ನು ನಿನ್ನ ತವರಿನಿಂದ ತೆಗೆದುಕೊಂಡು ಬಾ ಅಂತ ಹೇಳುತ್ತಾ ಮತ್ತೆ ಗಾಯದ ಮೇಲೆ ಉಪ್ಪು ಸವರುವಂತೆ, ಅಷ್ಟಕ್ಕೂ ನೀನು ನಿನ್ನ ತವರಿನಿಂದ ಏನೂ ತಂದಿಲ್ಲ, ಅಷ್ಟಾಗಿಯೂ ನೀನು ನನ್ನಿಂದ ಖರ್ಚು ಮಾಡಿಸಲು ನೋಡುತ್ತೀಯಾ ಅಂತ ಹೇಳುತ್ತಿದ್ದಳು. ದೀಪಾಲಿಯ ಮನಸ್ಸು, ನಾನು ಯಾವಾಗ ಏನನ್ನಾದರೂ ಕೇಳಿದ್ದೇನೆಯೇ ಎಂದು ಕೂಗಿತು. ರಾತ್ರಿ ಹೇಗೋ ಕಳೆಯಿತು. ಆದರೆ ರಾತ್ರಿ ಇಡೀ ಅವಳು ಒಂದು ನಿರ್ಧಾರ ತೆಗೆದುಕೊಂಡಳು. ಅವಳು ತನ್ನನ್ನು ತಾನು ಬದಲಾಯಿಸಿಕೊಳ್ಳಲು ಬಯಸಿದಳು. ತನ್ಮಯ್ ತನ್ನನ್ನು ಅರ್ಥ ಮಾಡಿಕೊಳ್ಳುತ್ತಾನೆಂದು ಅವಳಿಗೆ ತಿಳಿದಿತ್ತು. ಅವಳು ಇನ್ನು ಮುಂದೆ ಯಾರ ನಿಯಂತ್ರಣದಲ್ಲಿ ಇರುವುದಿಲ್ಲ ಅಂದುಕೊಂಡಳು. ಮತ್ತು ಅವಳು ತನ್ನ ಅತ್ತೆಯ ಸ್ವಲ್ಪ ಬೆರಳನ್ನ ಬಗ್ಗಿಸಬೇಕಾದರೂ ಸರಿ, ತನ್ನ ಹಕ್ಕನ್ನ ಪಡೆಯಬೇಕೆಂದು ಬಯಸಿದಳು. ಆಗಲೇ ಬೆಳಿಗ್ಗೆ 7 ಗಂಟೆಯಾಗಿತ್ತು. ಅಡಿಗೆ ಮನೆ ಶಾಂತವಾಗಿತ್ತು. ಚಹಾದ ಪರಿಮಳವೂ ಬರಲಿಲ್ಲ. ಮೇಲಾಗಿ ಸರಳಾಳ ಧ್ವನಿ ಪ್ರತಿಧ್ವನಿಸಿತು. ನನಗೆ ಇಂದು ಚಹಾ ಸಿಗುತ್ತದೆಯೋ ಇಲ್ಲವೋ? ಈ ಸೋಮಾರಿ ಹೆಣ್ಣು ಎಲ್ಲಿಗೆ ಹೋದಳೋ? ನನ್ನ ಅದೃಷ್ಟವೇ ಚೆನ್ನಾಗಿಲ್ಲ, ಇಂತಹ ಹೆಣ್ಣು ಸೊಸೆಯಾಗಿ ಸಿಕ್ಕಿದ್ದಾಳೆ ಅಂತ ಈ ಧ್ವನಿಯು ದೀಪಾಲಿಯ ಹೃದಯವನ್ನ ಕಂಪಿಸುವಂತೆ ಮಾಡಿತು. ಆದರೆ ಇಂದು ಅವಳು ಸ್ಥಿರವಾಗಿದ್ದಳು. ಸ್ವಲ್ಪ ಹೊತ್ತಿನ ನಂತರ ಅವಳ ಕೋಣೆಯ ಬಾಗಿಲು ತೆರೆಯಿತು. ದೀಪಾಲಿ ಹೊರಗೆ ಬಂದಳು. ಅವಳ ಕೂದಲು ನೀಟಾಗಿ ಕಟ್ಟಲ್ಪಟ್ಟಿತ್ತು. ಹಗುರವಾದ ಮೇಕಪ್, ಅಚ್ಚುಕಟ್ಟಾದ ಸೀರೆ ಮತ್ತು ಭುಜದ ಮೇಲೆ ದೊಡ್ಡ ಚೀಲವನ್ನ ಹಾಕಿಕೊಂಡಿದ್ದಳು. ಅವಳ ಮುಖದಲ್ಲಿ ಶಾಂತ ಆತ್ಮವಿಶ್ವಾಸದ ಹೊಳಪು ಇದ್ದಿತು. ಸರಳ ಅವಳನ್ನು ಯಾವಾಗ ನೋಡಿದಳೋ ಮತ್ತಷ್ಟು ದಿಟ್ಟಿಸಿ ನೋಡಿ, ಬೆಳಗ್ಗೆ ಬೆಳಗ್ಗೆ ಇಷ್ಟು ಚೆನ್ನಾಗಿ ಬಟ್ಟೆ ಧರಿಸಿ ಎಲ್ಲಿಗೆ ಹೊರಟಿದ್ದೀಯಾ? ನಾವು ಇನ್ನೂ ಚಹಾ ಕೂಡ ಕುಡಿದಿಲ್ಲ, ಮನೆ ಕೆಲಸ ಯಾರು ಮಾಡಬೇಕು ಅಂದಳು. ಮೊದಲಾದರೆ ದೀಪಾಲಿ ಮೌನವಾಗಿರುತ್ತಿದ್ದಳು, ಬೇಡಿಕೊಳ್ಳುತ್ತಿದ್ದಳು ಮತ್ತು ವಿವರಣೆಗಳನ್ನ ನೀಡುತ್ತಿದ್ದಳು. ಆದರೆ ಇಂದು ಅವಳು ಮುಗುಳ್ನಗುತ್ತಾ ನೇರವಾಗಿ ಉತ್ತರಿಸಿದಳು. ಅತ್ತೆ, ನಾನು ನನ್ನ ತವರಿಗೆ ಹೊರಟಿದ್ದೇನೆ, ಹೊಸ ಬಟ್ಟೆ ಖರೀದಿಸಿ ತರಲಿಕ್ಕೆ.
ನಿನ್ನ ಇಷ್ಟದ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗು ಅಂತ ಅಮ್ಮ ಕರೆದಿದ್ದಾಳೆ. ಅದಕ್ಕೆ ಅಲ್ಲಿಗೆ ಹೊರಟಿದ್ದೇನೆ. 4-5 ದಿನ ಬಿಟ್ಟು ಬರುತ್ತೇನೆ. ಇಲ್ಲ 10 ದಿನ ಬಿಟ್ಟು ಬರುತ್ತೇನೆ ಅಂತ ಹೇಳಿದಳು. ಸರಳಾಳ ಮುಖ ಯಾರೋ ಅವಳ ಕೆನ್ನೆಗೆ ಹೊಡೆದಂತೆ ಕಳೆಗುಂದಿತು. ಏನು, 10 ದಿನಗಳ? ನೀನು ಎಲ್ಲಿ ಬೇಕಾದರೂ ಹೋಗು, ಆದರೆ ಮೊದಲು ಮನೆ ಕೆಲಸ ಮಾಡಿಟ್ಟು ಹೋಗು. ಮತ್ತು ಅಲ್ಲಿ 1 ದಿನವೂ ಉಳಿಯುವ ಅಗತ್ಯವಿಲ್ಲ. ಬಟ್ಟೆ ಖರೀದಿಸಿ ನೇರವಾಗಿ ಹಿಂತಿರುಗಿ ಬಾ ಅಂತ ತೀಕ್ಷ್ಣವಾಗಿ ಹೇಳಿದಳು. ದೀಪಾಲಿಯ ನಗು ಕುಂದಲಿಲ್ಲ. ಅವಳು ತಲೆ ಎತ್ತಿ ಅವಳ ಕಣ್ಣುಗಳನ್ನ ನೋಡಿದಳು. ಅದೇ ಕಣ್ಣುಗಳು, ಅವುಗಳಿಂದ ದೀಪಾಲಿ ಹೆದರಿ ನುಣುಚಿಕೊಳ್ಳುತ್ತಿದ್ದ ಕಣ್ಣುಗಳು. ಅತ್ತೆ, ಇಂದು ನಾನು ಚಹಾ ನಾಷ್ಟ ಮಾಡುವುದಿಲ್ಲ ಅಂತ ದೀಪಾಲಿಯು ಅತ್ತೆಯ ಮಾತುಗಳನ್ನು ಅರ್ಧಕ್ಕೆ ಕತ್ತರಿಸಿ ತನ್ಮಯ್ಗೆ ಕೇಳುವಂತೆ ಬೇಕು ಅಂತಲೇ ಹೇಳಿದಳು. ಈಗ ನಾನು ಎಲ್ಲವನ್ನೂ ನನ್ನ ತವರು ಮನೆಯವರಿಂದಲೇ ಖರೀದಿಸಬಹುದಾದರೆ ಕೆಲಸವನ್ನು ಸಹ ನಾನು ತವರು ಮನೆಯದೇ ಮಾಡಬೇಕಲ್ಲವೇ? ಈಗ ನೀವು ಪತಿ ಮತ್ತು ಅತ್ತೆ ಅಂತ ಹೆಸರಿಗೆ ಮಾತ್ರ ಆಗಿದ್ದರೆ ನಾನು ಸಹ ಹೆಸರಿಗೆ ಮಾತ್ರ ಪತ್ನಿ ಆಗಿರಬೇಕಲ್ಲವೇ? ಈಗ ನಿಮಗೆ ನನಗೆ ಏನು ಕೊಡಿಸುವ ಕಿಮ್ಮತ್ತು ಇಲ್ಲದಿದ್ದರೆ ನಾನು ಅಲ್ಲಿಗೆ ಹೋಗಿ ಕೊಡಿಸಿಕೊಳ್ಳಬೇಕಲ್ಲವೇ? ಇದು ನಿಮ್ಮ ಮನೆಯಲ್ಲವೇ? ನಿಮ್ಮ ಮನೆಯ ಕೆಲಸವನ್ನ ನೀವೇ ಮಾಡಿಕೊಳ್ಳಿ ಅಂತ ಸ್ಪಷ್ಟವಾಗಿ ಹೇಳಿದಳು. ಸರಳ ಸಿಟ್ಟಿನಿಂದ ತನ್ಮಯ ಕಡೆಗೆ ನೋಡಿದಳು. ಅರೆ, ಸುಮ್ಮನೆಗೆ ಕುಳಿತಿದ್ದೀಯಾ? ಇವಳಿಗೆ 1-2 ಸರಿಯಾಗಿ ಕೊಟ್ಟು ಬುದ್ಧಿ ಕೆಲಸು ಅಂದಳು. ತನ್ಮಯ್ ತಲೆ ತಗ್ಗಿಸಿಕೊಂಡು ಸುಮ್ಮನೆ ಕುಳಿತಿದ್ದ. ಅರೆ, ನೀನೇಕೆ ಸುಮ್ಮನೆ ಕುಳಿತಿದ್ದೀಯಾ? ಏನಾದರೂ ಹೇಳು ಇವಳಿಗೆ ಅಂತ ಸರಳ ಮತ್ತೆ ಹೇಳಿದಾಗ ಅವನು, ನಾನೇನು ಹೇಳಲಿ? ನಿನ್ನೆಯೂ ನಾನೇನು ಹೇಳಿಲ್ಲ, ಇಂದು ಕೂಡ ಏನು ಹೇಳುವುದಿಲ್ಲ. ಅವಳು ಹೇಳುವುದರಲ್ಲಿ ಏನು ತಪ್ಪಿಲ್ಲ ಅಂತ ನನಗೆ ಅನಿಸುತ್ತದೆ. ಅಮ್ಮ, ನೀನೇಕೆ ಹೀಗೆ ಮಾಡುತ್ತಿದ್ದಿ ಅಂತ ತನ್ಮಯ್ ಕೇಳಿದಾಗ ಸರಳ ಅವನ ಮೇಲೆ ರೇಗುತ್ತಾ, ಹಾಗಿದ್ದರೆ ನಿನಗೆ ನಿನ್ನ ತಾಯಿಯದೇ ತಪ್ಪು ಕಾಣಿಸುತ್ತದೆಯಾ ಅಂತ ಕೇಳಿದಳು. ತನ್ಮಯ್ ಮೆಲುದೊನೆಯಲ್ಲಿ ತಲೆ ತಗ್ಗಿಸದೆ ನೇರವಾಗಿ ತನ್ನ ತಾಯಿಯನ್ನ ನೋಡುತ್ತಾ, ಇಲ್ಲ ಅಮ್ಮ, ನಿನ್ನದೂ ತಪ್ಪಿಲ್ಲ ಅಂದನು. ಸರಳಾಳ ಮುಖದಲ್ಲಿ ಒಂದು ವಿಜಯದ ನಗು ಮೂಡಿತು. ಮತ್ತೊಮ್ಮೆ ತನ್ನದೇ ಗೆಲುವಾಯಿತು ಅನ್ನುವ ಥರ. ಆದರೆ ಮುಂದಿನ ಕ್ಷಣವೇ ತನ್ಮಯ್ನ 2ನೆಯ ಸಾಲು ಆ ನಗುವನ್ನ ಹೆಪ್ಪುಗಟ್ಟಿಸಿತು. ತಪ್ಪು ನಿನ್ನದಲ್ಲ ಅಮ್ಮ, ನನ್ನದು. ಮೌನ ಕೋಣೆಯಲ್ಲಿ ತುಂಬಿತ್ತು. ದೀಪಾಲಿ ದೂರದಿಂದಲೇ ಉಸಿರು ಬಿಗಿ ಹಿಡಿದಳು. ತನ್ಮಯ್ ಮುಂದುವರಿಸುತ್ತಾ, ನನ್ನದು ಕೂಡ ಮದುವೆಯಾಗಿದೆ ಎಂಬುದನ್ನೇ ನಾನು ಮರೆತಿದ್ದೆ. ನನ್ನ ಹೆಂಡತಿಯ ಖರ್ಚಿಗೂ ಹಣ ಬೇಕಾಗಬಹುದು ಅಂತ ನನ್ನ ಹಣದಲ್ಲಿ ಸ್ವಲ್ಪ ಅವಳ ಕೈಗೆ ಕೊಡಬೇಕಾಗಿತ್ತು ಅಂತ ಹೇಳುವಾಗ ಅವನ ಕಣ್ಣುಗಳು ಹಸಿಯಾದವು. ಆದರೆ ನಾನೊಬ್ಬ ಮೂರ್ಖ. ಎಲ್ಲ ಸಂಬಳವನ್ನ ತಂದು ನಿನ್ನ ಕೈಗೆ ಕೊಡುತ್ತಿದ್ದೆ. ಅವಳನ್ನು ನೀನು ನಿನ್ನ ಮಗಳ ಹಾಗೆ ನೋಡಿಕೊಳ್ಳುತ್ತೀಯಾ ಅಂತ ಯೋಚಿಸಿದ್ದೆ. ಆದರೆ ನೀನು ಅವಳನ್ನು ಗೋಳು ಹೊಯ್ದುಕೊಂಡೆ ಅಮ್ಮ ಅಂತ ಹೇಳಿದ. ದೀಪಾಲಿಯ ಕೈಯಲ್ಲಿದ್ದ ಬಳೆಗಳು ಸದ್ದು ಮಾಡಿದವು. ಅವಳ ಕಣ್ಣುಗಳನ್ನು ಮುಚ್ಚಿಕೊಂಡಳು. ಇದು ಪ್ರೀತಿಯಾಗಿರಲಿಲ್ಲ. ಇದು ಮೊದಲ ಬಾರಿಗೆ ಅವಳ ಪರವಾಗಿ ನಿಂತ ಗುರಾಣಿಯಾಗಿತ್ತು. ಸರಳ ಸಿಟ್ಟಿನಿಂದ ಎದ್ದು ನಿಂತಳು. ಅರೆ, ಇವಳು ನಿನ್ನ ತಲೆಗೆ ಏನು ತುಂಬಿದ್ದಾಳೆ? ನಾನೇನು ಕೆಟ್ಟತನ ಮಾಡಿದ್ದೇನೆ ಇವಳೊಂದಿಗೆ ಅಂತ ಕೇಳಿದಳು. ತನ್ಮಯ್ ನೇರವಾಗಿ ನೋಡುತ್ತಾ, ತಪ್ಪು ದೀಪಾಲಿಯದಲ್ಲ, ತಪ್ಪು ನಿನ್ನದೂ ಅಲ್ಲ. ತಪ್ಪು ಮಾಡಿದ್ದು ನಾನು, ಮೌನವಾಗಿರುತ್ತಿದ್ದದ್ದು. ಆದರೆ ನೀನು ಅದನ್ನೇ ಬಂಡವಾಳವಾಗಿಟ್ಟುಕೊಂಡು ಅವಳ ಎಲ್ಲ ಹಕ್ಕುಗಳ ಮೇಲೆ ಕೀಲಿಕೈ ಜಡಿದಿದ್ದೀಯಾ ಅಂತ ಹೇಳಿದನು. ಸರಳ ಸುಮ್ಮನಾದಳು. ಅವಳ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಹೆದರಿಕೆ, ಮೊದಲ ಬಾರಿಗೆ ಸೋಲು ಗೋಚರಿಸುತ್ತಿತ್ತು. ಅವಳಿಗೆ ಆಡಲಿಕ್ಕೆ ಶಬ್ದಗಳೇ ಸಿಗಲಿಲ್ಲ. ಏಕೆಂದರೆ ಈಗ ಮಗನಾದವನು ಸೊಸೆಯ ಪರವಾಗಿ ಅಲ್ಲದೆ ನ್ಯಾಯದ ಪರವಾಗಿ ಮಾತನಾಡುತ್ತಿದ್ದ. ಆದರೆ ಅದೇ ದಿನದಿಂದ ಬದಲಾವಣೆ ಆಯಿತು. ಮಾರನೆಯ ತಿಂಗಳ ಸಂಬಳವನ್ನ ತನ್ಮಯ್ ಮೊದಲ ಬಾರಿಗೆ ಸರಳಾಳ ಕೈಗೆ ಪೂರ್ತಿಯಾಗಿ ಕೊಡದೆ ದೀಪಾಲಿಯ ಕೈಗೆ ಕೊಟ್ಟನು. ಸ್ವಲ್ಪ ಹಣವನ್ನು ಖರ್ಚಿಗಾಗಿ ತಾಯಿಯ ಕೈಗೆ ಕೊಟ್ಟನು. ದೀಪಾಲಿಯ ಬೆರಳುಗಳು ನಡುಗುತ್ತಿದ್ದವು. ಏಕೆಂದರೆ ಅವಳು ಒಮ್ಮೆಯೂ ಇಷ್ಟೊಂದು ಹಣ ಎನಿಸಿರಲಿಲ್ಲ. ಅವನ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಆತ್ಮೀಯತೆ ಕಾಣಿಸಿತ್ತು. ನಿಧಾನವಾಗಿ ಮನೆಯ ಖರ್ಚು, ಎಲ್ಲ ಬಿಲ್ಲುಗಳು, ಎಲ್ಲ ರೇಷನ್ ಮತ್ತು ಎಲ್ಲ ಜರತ್ತುಗಳನ್ನು ದೀಪಾಲಿ ಸಂಭಾಳಿಸತೊಡಗಿದಳು. ನಿನ್ನೆಯವರೆಗೂ ಸೀರೆ ಮತ್ತು ಡ್ರೆಸ್ಗಳಿಗೆ ಪರದಾಡುತ್ತಿದ್ದ ಅವಳು ಇಂದು ಪೂರ್ತಿ ಮನೆಯ ಖರ್ಚುಗಳನ್ನು ನಡೆಸಿಕೊಂಡು ಹೋಗುತ್ತಿದ್ದಳು. ಸರಳ ಕೇವಲ ದೂರದಿಂದ ಗಮನಿಸುತ್ತಿದ್ದಳು ಅಷ್ಟೇ. ಅವಳ ದಾಳಗಳು ಅವಳಿಗೆ ತಿರುಗುಬಾಣ ಆಗಿದ್ದವು. ಅವಳ ಹಸ್ತಕ್ಷೇಪ ಮುರಿದು ಬಿದ್ದಿತು. ಅವಳ ಹಿಡಿತ ಸಡಿಲವಾಯಿತು. ಮತ್ತು ದೀಪಾಲಿ, ಇದು ಕೇವಲ ಅವಳ ಗೆಲುವಾಗಿರಲಿಲ್ಲ, ಇದು ಅವಳ ಅಸ್ತಿತ್ವವನ್ನು ಮರಳಿ ಪಡೆಯುವಂಥದ್ದಾಗಿತ್ತು. ಹಾಗೆ ನೋಡಿದರೆ ಸರಳಾಳಿಗೆ ಹಣದ ಯಾವ ಕೊರತೆಯೂ ಇರಲಿಲ್ಲ. ದೊಡ್ಡ ಮಗನು ಸ್ವಲ್ಪ ಹಣವನ್ನು ಪ್ರತಿ ತಿಂಗಳು ಕಳಿಸುತ್ತಿದ್ದ. 2ನೆಯ ಮಗನು ಕೊಡುತ್ತಿದ್ದ.
ಆದರೆ ಬೇಕು ಅಂತಲೇ ಅವಳು ಸೊಸೆಯನ್ನ ಗೋಳು ಹೊಯ್ದುಕೊಳ್ಳಲು ಬಯಸಿದ್ದಳು. ಈಗ ತನ್ಮಯ್ ಕೂಡ ಅವಳ ಖರ್ಚಿಗೆ ಕೊಡುತ್ತಿದ್ದ. 3 ಮಕ್ಕಳು ಕೊಡುತ್ತಿದ್ದ ಹಣ ಅವಳಿಗೆ ಸಾಕಾಗುತ್ತಿತ್ತು. ಆದರೂ ಕೂಡ ಅವಳು ಖುಷಿಯಾಗಿ ಇರುತ್ತಿರಲಿಲ್ಲ. ಎಲ್ಲರ ಹಕ್ಕುಗಳನ್ನ ಕಸಿದುಕೊಂಡು ಅವರನ್ನು ತನ್ನ ಕೈಗೊಂಬೆ ಆಗಿಸಬೇಕೆಂದು ಅವಳು ಬಯಸುತ್ತಿದ್ದಳು. ಆದರೆ ಈಗ ಅದು ಅಸಾಧ್ಯವಾಗಿತ್ತು. ಹಾಗಿದ್ದರೆ ಸ್ನೇಹಿತರೆ, ಕೊನೆಯಲ್ಲಿ ದೀಪಾಲಿ ದಿಟ್ಟತನದಿಂದ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಕಥೆಯನ್ನು ಕರ್ನಾಟಕದ ಯಾವ ಊರಿನಿಂದ ನೋಡಿದಿರಿ ಅಂತಲೂ ತಿಳಿಸಿ. ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕಥೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.